ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ತುಂಬ ದಿನ ಆಗಿತ್ತು ಆರ್.ಸಿ.ಸಿ ಅವ್ರ ಜೊತೆ ಹೋಮ್ ಟೂರೇ ಕೊಡ್ತಾ ಇದ್ದೆ, ನಾಲೆಜ್ ವಿಡಿಯೋ ಕೊಡ್ತಾ ಇರಲಿಲ್ಲ, ಸಾರ್ ಸಿಗ್ತಾ ಇರಲಿಲ್ಲ, ಯಾವುದೋ ಒಂದು ಅಡ್ಜಸ್ಟ್ಮೆಂಟ್ ಆಗ್ತಾ ಇರಲಿಲ್ಲ. ಇವಾಗ ನಾನು ನಿಮಗೆ ಹೊಸ ಒಂದು ಇದ್ರ ಜೊತೆ ಒಂದು ಪಾಯಿಂಟ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಕನ್ನಡಕೋರ ಲಾಗಲ್ಲಿ ಎಲ್ಲ ಕಡೆಯೂ ಕೂಡ ನಾನು ನಿಮಗೆ ಇಂಟೀರಿಯರ್ ಬಗ್ಗೆನೂ ಕೂಡ ನಾಲೆಜಸನ್ನು ತೊಗೊಂಬರ್ತಾ ಇದ್ದೀನಿ. ಬೇರೆ ಬೇರೆ ಕಂಪ್ನಿಗಳು ನಾವು ನಾಲೆಜ್ ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ, ತುಂಬ ಖುಷಿಯ ವಿಚಾರ. ಸೊ ನಾನು ಹೇಳೋವಂಥದ್ದು ಎಲ್ಲ ಕಂಪ್ನಿಗಳವರು ಈ ರೀತಿ ಮಾಡಿ ಜನರಿಗೆ ನಾಲೆಜಸನ್ನು ಕೊಡಿ, ಎಂಡ್ ಆಫ್ ದ ಡೇ ಅವರಿಂದನೇ ನಾವೆಲ್ಲ ಬೆಳೆಯುವಂಥದ್ದು. ಸೊ ಇವತ್ತು ಕಾಂಪೌಂಡ್ ವಾಲ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಆರ್.ಸಿ.ಸಿ ಕಡೆಯಿಂದ ಹನುಮಂತ್ ಸರ್ ಬಂದಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಇವೆಲ್ಲ ನಾಲೆಜ್ ಇರಬೇಕು ಅಂತಂದರೆ ಆರ್.ಸಿ.ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಒಂದು ಖುಷಿಯ ವಿಚಾರ ಏನಂತಂದ್ರೆ ನಿಮ್ಗೆ ಇನ್ನೂ ನಾನು ಹೇಳಿರಲಿಲ್ಲ. ಸೊ ನಮ್ಮ ವಿಡಿಯೋಸನ್ನೆಲ್ಲ ನೋಡ್ಬಿಟ್ಟು ತುಂಬಾ ಇಂಟೀರಿಯರ್ ಕಂಪ್ನಿಗಳು ನಾನು ಶೂಟ್ ಮಾಡ್ತೀನಲ್ಲ ಅವರೆಲ್ಲ ಸರ್ ನಾವು ಮಾಡ್ತೀವಿ ಸರ್, ಬನ್ನಿ ನಾವು ಇಂಟೀರಿಯರ್ ಬಗ್ಗೆ ನಾಲೆಜ್ ಕೊಡ್ತೀವಿ, ಜನರಿಗೆ ಟ್ರಾನ್ಸ್ಪರೆಂಟ್ ಆಗಿರೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ 4 ರಿಂದ 5 ವಿಡಿಯೋ ಮಾಡ್ಬಿಟ್ಟಿದ್ದೀವಿ, ಅವ್ರ ಜೊತೆ ಶೂಟ್ ಮಾಡ್ಬಿಟ್ಟಿದ್ದೀವಿ. ಅವ್ರಿಗೆ ಕಾರಣ ನಿಮ್ದೇ ಇದೇ ಇನ್ಸ್ಪಿರೇಷನ್. ಸೊ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಪ್ನಿಗಳು ಈ ತರ ಮಾಡೋದು ತುಂಬಾ ಒಳ್ಳೇದು. ಸರ್ ಇವಾಗ ಇಂದಿನ ವಿಡಿಯೋದಲ್ಲಿ ಕಾಂಪೌಂಡ್ ವಾಲ್ ನಾನು ಕೆಲವೊಂದು ನೋಡಿದ್ದೀನಿ ಸರ್, ಕೆಲವೊಂದು ಫಾರಿನ್ ಕಂಟ್ರೀಸ್ಗಳಲ್ಲಿ ಕಾಂಪೌಂಡ್ ವಾಲೇ ಇರೋದಿಲ್ಲ, ಒನ್ ಬೈ ಒನ್ ಮನೆ ಕೊಟ್ಕೊಂಡಿರ್ತಾರೆ, ಲಾನ್ ಮಾಡ್ಕೊಂಡಿರ್ತಾರೆ. ಈ ಕಾಂಪೌಂಡ್ ವಾಲ್ ಅನ್ನೋದು ಯಾಕೆ ಬೇಕಾಗುತ್ತೆ ಅಂದರೆ ಸರ್, ಇದು ಫಸ್ಟ್ ಥಿಂಗ್ ಏನಂತಂದರೆ ಕಾಂಪೌಂಡ್ ವಾಲ್ ಇಟ್ಸ್ ಏನಂತಂದರೆ ನಮಗೆ ಎಕ್ಸಾಕ್ಟ್ಲಿ ನಮ್ಮ ಬೌಂಡ್ರಿ ಅಂತಂತ ಸರ್. ಅದು ಅಂದರೆ ನಮ್ಮದು ಪ್ರಾಪರ್ಟಿ ಎಲ್ಲಿಗಿದೆ ಏನಿದೆ, ಯಾಕಂದ್ರೆ ಮನೇನ ನಾವು ಪೂರ್ತಿ ಬೌಂಡ್ರಿ ಕಟ್ಟೋಕ್ಕಾಗಲ್ಲ. ಸೊ ಏನೋ ನಾವು ಸುತ್ತಲೂ ಸೆಟ್ ಬ್ಯಾಕ್ಸ್ ಬಿಟ್ಬಿಟ್ಟೇ ಕಟ್ಟಬೇಕಾಗುತ್ತೆ. ಸೊ ಸೆಟ್ ಬ್ಯಾಕ್ ಬಿಟ್ಟು ಕಟ್ತೀವಿ ಅಂತ ಹೇಳಿದ್ರೆ ನಮ್ಮ ಬೌಂಡ್ರಿ ಎಲ್ಲಿಗಿದೆ ಎಕ್ಸಾಕ್ಟಾಗಿ, ಎಲ್ಲಿ ಗಂಟ ನಮ್ಮ ಸೈಟ್ ಇದೆ, ಇಲ್ಲಿ ಅಂದರೆ ಎಲ್ಲಿ ಗಂಟ ನಮ್ಮ ಪ್ರಾಪರ್ಟಿ ಇದೆ, ಆ ಡೀಟೇಲ್ಸು ನಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಆಮೇಲೆ ಎಕ್ಸಾಕ್ಟ್ ಮೆಜರ್ಮೆಂಟು, ನಮ್ಮ ಲೊಕೇಶನ್ ಏನು, ಈ ಕಡೆಯಿಂದ ಒತ್ತಿಸ್ಕೊಂಬರ್ಬೋದು, ಆ ಕಡೆಯಿಂದ ಒತ್ತಿಸ್ಕೊಂಬರ್ಬೋದು. ಈ ಥರದ ರೀಸನ್ಗೆ ನಾವು ಕಾಂಪೌಂಡ್ ವಾಲ್ನ ನಾವು ಮೇಜರ್ ಥಿಂಗ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡೋದು ಸರ್. ಅದ್ರ ಜೊತೆಯಲ್ಲಿ ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಸರ್. ಸೆಕ್ಯೂರಿಟಿ ವೈಸು ಇವಾಗ ಕಾಂಪೌಂಡ್ ವಾಲ್ ಇತ್ತು ಅಂತಂದರೆ ಸೆಕ್ಯೂರಿಟಿ ಆಬ್ವಿಯಸ್ಲಿ ಇದ್ದಂಗೆ, ಯಾಕಂತಂದ್ರೆ ಅದು ಈಸಿಯಾಗಿ ಹತ್ಕೊಂಬರೋಕ್ಕಾಗಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸಾಕಷ್ಟು ಇರುತ್ತೆ. ಆಮೇಲೆ ಕಾಂಪೌಂಡ್ ವಾಲ್ ಹಾಕಿದ್ವಿ ಅಂತಂದರೆ ಒಂದು ಸ್ವಲ್ಪ ಪ್ರಾಪರ್ಟಿನೂ ಸ್ವಲ್ಪ ನಮ್ಮ ಮನೆಗೆ ಒಂದು ಕಾಂಪೌಂಡ್ ವಾಲ್ ಇದೆ ಅಂತಂದರೆ ಅದು ಸ್ವಲ್ಪ ಔಟ್ಲುಕ್ಕೇ ಚೆನ್ನಾಗಿ ಕೊಡುತ್ತೆ ಸರ್, ಒಂದು ಅಟೆನ್ಷನ್ ಎಕ್ಸ್ಟ್ರಾ ಕೊಡುತ್ತೆ, ಒಂದು ಪ್ರಾಪರ್ಟಿ ವ್ಯಾಲ್ಯೂನು ಒಂದು ಆ್ಯಡ್ ಆನ್ ಅಂತ ಹೇಳ್ಬೋದು ಸರ್. ಸೊ ಅದೊಂದು ಮೇಜರ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಆಮೇಲೆ ಪರ್ಪಸು ಸರ್, ನಾವು ಕಾಂಪೌಂಡ್ ವಾಲ್ ಏನಕ್ಕೆ ಕಟ್ತೀವಿ, ಬೇಕು ಸಮ್ಟೈಮ್ಸ್ ನಾವು ಬರೀ ಬೌಂಡ್ರಿ ಮಾಡ್ಕೊಳ್ಳೋಕ್ಕೆ ಅಂತಂತೇಳ್ಬಿಟ್ಟು ನಾವು ರೆಸಿಡೆನ್ಷಿಯಲ್ಗೆ ಅಂತಂತೇಳ್ಬಿಟ್ಟು ಕಟ್ಕೊತೀವಿ, ಅಂದರೆ ಆ ಕಡೆ ಈ ಕಡೆ ಒತ್ತಿಸ್ಕೊಂಬರ್ಬಾರ್ದು ಅಂತ, ಅದಕ್ಕೆ ಒಂದು ಸಪ್ರೇಟ್ ಐಟ್ ಇರುತ್ತೆ. ಇಲ್ಲ ಸೆಕ್ಯೂರಿಟಿ ಪರ್ಪಸ್ ಅಂತ ಹೋದ್ರೆ ಅದಕ್ಕೆ ಸಪ್ರೇಟ್ ಆಗಿರುತ್ತೆ. ಇಲ್ಲ ನಾವೇನೋ ಕಮರ್ಷಿಯಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಐಟ್ ಇರುತ್ತೆ. ಸೊ ಆ ಥರ ಕಾಂಪೌಂಡ್ ವಾಲಲ್ಲೇ ಒಂದು ಸಾಕಷ್ಟು ಸಬ್ಜೆಕ್ಟ್ಸ್ ಇದೆ ಸರ್. ಅದರೊಳಗಡೆ ಹೇಳ್ಬಿಡೋಣ ಸರ್. ಒಂದು ರೀಸೆಂಟಾಗಿ ಒಂದು ನಾವು ಮೂವಿ ನೋಡಿದೆ, ಅದರಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಇರುತ್ತೆ, ಸುತ್ತಲೂ ಕಾಂಪೌಂಡ್ ವಾಲ್ ಇರುತ್ತೆ ಇಡೀ ಕಮ್ಯುನಿಟಿಗೆ. ಸೊ ಒಳಗಡೆ ಇರೋ ಮನೆಗಳಿಗೆ ಕಾಂಪೌಂಡ್ ಇರೋದಿಲ್ಲ, ಆ ಥರನೂ ನಾವು ಏನಾದರೂ ಮಾಡ್ಬೋದು ಸರ್. ಅಂದರೆ ಔಟ್ ಸೈಡ್ದು ಮಾಡಿದಾಗ ಆ ಥರದಾಗ ನೀವು ಬೇಕಾದ್ರೆ ಮೂವಿನಲ್ಲಿ ನೋಡಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಚೆಗಡೆ ಕಾಂಪೌಂಡ್ ಏನು ಮಾಡಿರ್ತಾರೆ ಸ್ವಲ್ಪ ಹೆವಿ ಮಾಡಿರ್ತಾರೆ, ಹೈಟ್ ಮಾಡಿರ್ತಾರೆ, ಸೆಕ್ಯೂರಿಟಿ ಇಟ್ಟಿರ್ತಾರೆ. ಆಮೇಲೆ ಅಲ್ಲಿ ಮಾಮೂಲಿ ಒಂದು 8 ಫೀಟ್ ಹೈಟ್ ಮಾಡಿರ್ತಾರೆ, ಅದ್ರ ಮೇಲೆ ಮತ್ತೆ ಫೆನ್ಸಿಂಗ್ ಮಾಡಿರ್ತಾರೆ, ಹತ್ತಕ್ಕೆ ಬರ್ದಾರಂಗೆ ಮಾಡಿರ್ತಾರೆ. ಸೊ ಆ ಥರದ್ದು ಇದ್ದಾಗ ಒಂದು ಗೇಟೆಡ್ ಕಮ್ಯುನಿಟಿ ಥರ ಇರುತ್ತೆ. ಸ್ವಲ್ಪ ನಮ್ಗೆ ಅಷ್ಟೊಂದು ಕಾಂಪೌಂಡ್ ವಾಲ್ ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಏನಂದ್ರೆ ಇಂಟರ್ನಲಿ ಕ್ಲಿಯರ್ ಇರ್ಬೇಕು ನಮಗೆ, ನಮ್ಮ ಜಾಗಕ್ಕೆ ಅವ್ರು ಬರ್ತಾ ಇದಾರೆ, ಅವ್ರ ಜಾಗಕ್ಕೆ ನಾವು ಹೋಗ್ತಾ ಇದೀವಿ, ಟ್ರೇಸ್ ಪಾಸ್ ಆಗ್ತಾ ಇರಬಾರ್ದು. ಹೌದು, ಆ ಥರದ್ದು ಆಗ್ತಾ ಇರಬಾರ್ದು. ಏನಂತಂತಂದ್ರೆ ನಮಗೆ ಏನೋ ಒಂದು 6 ಇಂಚ್ 3 ಇಂಚ್ ಆ ಕಡೆ ಈ ಕಡೆ ವೇರಿಯೇಷನ್ಗಳು ಅದು ಕಾಮನ್ ಆಗಿ ಬಂದ್ಬಿಡುತ್ತೆ. ಸೊ ಅದ್ಯಾವ್ದು ಆಗ್ಲಿಲ್ಲ ಅಂತಂದ್ರೆ ನಾವು ಬೇಕಾದ್ರೆ ಲೇಔಟಿಗೆ ಒಂದು ಕಾಂಪೌಂಡ್ ಇಟ್ಕೊಂಡಿದ್ರೆ ನಡೆಯುತ್ತೆ. ಒಂದು ಕ್ವಶನ್ ಸರ್, ಇವಾಗ ಒಂದು 30-40 ಸೈಟ್ ಇದೆ ನಮ್ದು. ಸೊ ಎಂಟೈರ್ ಆಗಿ ಇಡೀ ಸುತ್ತಲೂ 4 ಕಡೆ ನಾವು ಒಂದು ಕಾಂಪೌಂಡ್ ಹಾಕ್ತಿವಿ, ಕಾಮನ್ ಆಗಿರೋ ಕಾಂಪೌಂಡ್ ಹಾಕ್ತಿವಿ, ನೀವು ಹಾಕ್ತಾ ಇದ್ದೀರಲ್ಲ. ಸೊ ಅದು ಖರ್ಚು ಎಷ್ಟಾಗುತ್ತೆ ಸರ್? ಅದು ಸರ್ ಅದಕ್ಕೆ ಆಲ್ಮೋಸ್ಟ್ ನಮಗೆ ಸರ್ 1 ಸ್ಕ್ವೇರ್ ಫೀಟಿಗೆ ಅಂದರೆ ಒಂದು ರನ್ನಿಂಗ್ ಫೀಟಿಗೆ ನಾವು ನೋಡಿ ಸರ್, ರೆಸಿಡೆನ್ಷಿಯಲ್ ಅಂತಂದರೆ ಸ್ಟ್ಯಾಂಡರ್ಡ್ ಹೈಟ್ ಅಂದರೆ 3 ರಿಂದ 5 ಅಡಿ ಅಂತ ಹೇಳ್ಬೋದು ಸರ್. 3 ರಿಂದ 5 ಅಡಿಗೆ ನಮಗೆ ಹತ್ತತ್ರ ನಮಗೆ ಒಂದು ಅರೌಂಡ್ ಒಂದು ರನ್ನಿಂಗ್ ಫೀಟಿಗೆ ನಮಗೆ ಒಂದು ನಾವು ಬ್ಲಾಕ್ ವರ್ಕು ಮಾಡ್ತೀವಿ, ಪ್ಲಾಸ್ಟಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತಂತಂದ್ರೆ ನಮಗೊಂದು 150 ರಿಂದ 160 ರೂಪಾಯಿ ಒಂದು ರನ್ನಿಂಗ್ ಫೀಟಿಗೆ ಅಂತಂತ ಎಷ್ಟಾಗ್ಬೋದು ಓವರ್ ಆಲ್? ಅರೌಂಡ್ ಒಂದು ರನ್ನಿಂಗ್ ಓವರ್ ಆಲ್ಗೆ ಅಂತಂತಂದ್ರೆ ಸರ್ ನಮಗೆ ಒಂದು 1 lakh 1.5 lakhs ಹತ್ರ ಬರುತ್ತೆ. 1.5 lakh 1.5-2 ಲಕ್ಷ ಆಗ್ಬೋದು. ಆಗುತ್ತೆ ಸರ್. ಸ್ವಲ್ಪ ನೀಟಾಗಿ ಮಾಡ್ತೀವಿ, ಬ್ಯಾಂಡಿಂಗ್ ಕೊಡ್ತೀವಿ, ಅದು ಅದೇ ಸರ್ ನಾವು ಯಾವ ಥರ ಮಾಡ್ತೀವಿ, ಸುತ್ತಲೂ ಬ್ಯಾಂಡಿಂಗ್ ಮಾಡ್ಕೊಂತೀವಿ, ಇವೆಲ್ಲ ಮಾಡಿದ್ರೆ 2 ಲಕ್ಷ ಅಂತೂ ಖರ್ಚಿದೆ. ಓಕೆ, ಸೊ 1% ಆಫ್ ದ 1% ಆಫ್ ದ 1 ಕೋಟಿದು ಒಂದು ಮನೆ ಮಾಡಿದ್ರೆ ಅದರದ್ದು 1% or 2% ಅಂತೂ ನಾವು ಕಾಂಪೌಂಡ್ ಒಳಗೆ ಎತ್ತಿಡಬೇಕು. ಓಕೆ. ಸೊ ಗೇಟೆಡ್ ಕಮ್ಯುನಿಟಿ ಇದ್ರೆ ಈ ಖರ್ಚು ಉಳಿದೋಗುತ್ತೆ, ಒಂದು 2 ಲಕ್ಷ ಅಂತ ಉಳಿದೋಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕೆಲವು ಟೆಕ್ನಿಕಲ್ ಆಗಿ ಹೇಳಿ, ಲೈಕ್ ಕಾಂಪೌಂಡ್ ವಾಲ್ ಮಾಡಬೇಕಾದ್ರೆ ನಾವು ಆಳ ಫೌಂಡೇಶನ್ ಎಷ್ಟು ತೊಗೊಬೇಕು ಅಂದರೆ ಸರ್ ಡಿಪೆಂಡ್ ಅಪಾನ್ ಹೈಟು ಸರ್. ನಮ್ಗೆ ಇವಾಗ ಏನಂತಂದರೆ ಫಸ್ಟ್ ಥಿಂಗ್ ಏನಂತಂದರೆ ನಾವು ಮಾಡೋ ಫೌಂಡೇಶನು ಅದು ಕಾಂಪೌಂಡ್ ವಾಲ್ನ ರೆಜಿಸ್ಟ್ ಮಾಡಬೇಕು.
ಅದು ಟಿಲ್ಟ್ ಆಗದಿರಂಗೆ ನೋಡ್ಕೋಬೇಕು. ಅಂದರೆ ಕಾಂಪೌಂಡ್ ವಾಲ್ಗಳು ಎಲ್ಲ ನೋಡಿ ಒಂದು ಕಡೆ ಸ್ವಲ್ಪ ಮೇಲ್ಮೇಲೆ ಕಟ್ಟಿರ್ತೀವಿ, ಸುಮ್ಮನೆ ಒಂದು ಕೋರ್ಸ್ ಪಾಯ ಹಾಕ್ಬಿಟ್ಟು ಕಟ್ಟಿದೀವಿ ಅಂತಂದ್ರೆ ಅದು ಹಂಗೆ ನಿಧಾನಕ್ಕೆ ಹಿಂಗೆ ವಾಲ್ಕೊಂಡ್ಬಿಟ್ಟಿರುತ್ತೆ, ಟಿಲ್ಟ್ ಆಗ್ಬಿಟ್ಟು. ತುಂಬ ಕಡೆ ಆಗಿದೆ ಸರ್. ಸೊ ಆ ಥರದ್ದು ಆಗದಿರಂಗೆ ನಾವು ಪ್ಲಾನ್ ಮಾಡ್ಬೇಕು ಸರ್. ಅಂದರೆ ಸ್ವಲ್ಪ ನಮಗೆ ನ್ಯಾಚುರಲ್ ಲೆವೆಲ್ ಏನಿರುತ್ತಲ್ಲ ಅದರಿಂದ ಒಳಗಡೆ, ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಪ್ಲಿಂತ್ನ ನಾವು ಹೈಟ್ ಮಾಡ್ಕೊಂತೀವಿ, ಅಂದರೆ ಸೈಡ್ ಲೆವೆಲ್ಗಿನ ಹೈಟ್ ಮಾಡ್ಕೊಂತೀವಿ. ಅವಾಗ ಏನು ಮಾಡ್ತೀವಿ, ಒಂದು 2 ಕೋರ್ಸ್ ಮಾಡೋ ಜಾಗದಲ್ಲಿ ಸ್ವಲ್ಪ ಅಡಿಷನಲ್ ಅಮೌಂಟ್ ಹೋದ್ರೂ ಪರವಾಗಿಲ್ಲ, ನಾವು ನ್ಯಾಚುರಲ್ ಲೆವೆಲಿಂದ ಕೆಳಗಡೆ ಒಂಚೂರು 1.5 ಅಡಿಯಿಂದ 2 ಅಡಿ ಡೆಪ್ತ್ ಹೋಗಿ ಮತ್ತು 1.5 ಅಡಿ ಅಗಲಕ್ಕೆ ನಾವು ಪಾಯ ಹಾಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಾರ್ಮಲ್ ರೆಸಿಡೆನ್ಷಿಯಲ್ಗೆ ಅದು ಸೂಟಪ್ ಆಗುತ್ತೆ. 1.5 ಇಲ್ಲಾಂದ್ರೆ 2 ಅಡಿ ಡೆಪ್ತ್ಗೆ 1.5 ಹೌದು. ಸರ್, ಇವಾಗ ಇಷ್ಟು ಮಾಡಿದ್ರೆ ಪಕ್ಕದಲ್ಲಿ ಕೆಲಸ ಸ್ಟಾರ್ಟ್ ಆಯ್ತು, ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತಾರೆ, ಅವ್ರೇನು ಅಗಿತಾ ಇದ್ದಾರೆ, ಅವಾಗ ನಮ್ದು ಬಿದ್ದೋಗೋದಿಲ್ವಾ ಕಾಂಪೌಂಡ್? ಅಂದ್ರೆ ಸಮ್ಟೈಮ್ಸ್ ಯಾಕಂದ್ರೆ ಸಾಯಿಲ್ ಫುಲ್ ಲೂಸ್ ಇತ್ತು ಅಂತಂದ್ರೆ ಬೀಳೋ ಚಾನ್ಸಸ್ ಇರುತ್ತೆ ಸರ್. ಅಂದ್ರೆ ತುಂಬಾ ಲೂಸ್ ಇದೆ ಅಂತ ಹೇಳಿದ್ರೆ, ಬಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಥರದ್ದು ಏನಾದ್ರು ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ನಮ್ಗೆ ಏನನ್ನ ಆ ಕಡೆ ಸ್ಕೌಟ್ ಮಾಡಿದಾಗ ಬಿದ್ದೋಗುತ್ತೆ ಅಂತ ಅನ್ನೋ ಚಾನ್ಸಸ್ ಏನಿದೆ ಅಂತಂದ್ರೆ ಸ್ವಲ್ಪ ನಾವು ಡೆಪ್ತ್ ಮಾಡ್ಕೊಂಡ್ರೆ ಮಾಡ್ಬೇಕು ನಿಮ್ಮ ಪ್ರಕಾರ. ಅಂದ್ರೆ ಸರ್ ಡೆಪ್ತ್ ಅಂದ್ರೆ ಇನ್ನೊಂದು 2-3 ಅಡಿ ಡೆಪ್ತ್ ಹೋದ್ರೂ ನಡೆಯುತ್ತೆ. ಇಲ್ಲ ಅಂತಂತಂದ್ರೆ ನಮಗೆ ಏನೋ ಸ್ವಲ್ಪ ಪ್ಲಿಂತ್ ಥರ ಏನಾರು ಒಂದು ಅಡಿಷ್ನಲಿ ಪಾಯದ ಮೇಲ್ಗಡೆ ಪ್ಲಿಂತ್, ಸ್ವಲ್ಪ ಮಾಮೂಲಿ ಪ್ಲಿಂತ್ ಬಿಲ್ಡಿಂಗ್ ಒಳಗಡೆ ಹಾಕ್ತೀವಲ್ಲ, ಬಿಲ್ಡಿಂಗ್ ಒಳಗಡೆ ಹಾಕ್ಬೇಕಾದ್ರೆ ಔಟ್ಸೈಡ್ಗೂ ಕೂಡ ಪ್ಲಿಂತ್ನ ಪ್ರೊಜೆಕ್ಟ್ ಔಟ್ ಮಾಡಿ ಆ ಕಾಂಪೌಂಡ್ಗೂ ಸೇರಿಸ್ಬಿಟ್ಟು ಒಂದು ಪ್ಲಿಂತ್ನ ಒಂದು 6 ಇಂಚು 1 ಅಡಿನ ಪ್ಲಿಂತ್ ಹಾಕೊಂಡ್ವಿ ಅಂತ ಹೇಳಿದ್ರೆ ಕಾಂಪೌಂಡ್ ವಾಲ್ ಕೊಲ್ಯಾಪ್ಸ್ ಆಗಲ್ಲ. ಸೊ ಬೈ ಎನಿ ಚಾನ್ಸ್ ಏನನ್ನ ಕೊಲ್ಯಾಪ್ಸ್ ಆಗುತ್ತೆ ಅಂತಂತಂದ್ರೆ ನಮಗೆ ಒಳಗಡೆ ಇರೋದು ಇವಾಗ SSM ಸೈಸ್ಟೋನ್ ಮೆಸೆಂಟ್ರಿ ಮಾಡಿರ್ತೀವಲ್ಲ ಅದು 1-2 ಬೀಳೋ ಥರ ಚಾನ್ಸಸ್ ಇರುತ್ತೆ ಅಷ್ಟೇ. ಆಮೇಲೆ ಯಾವಾಗಲೂ ಅವ್ರು ನಮ್ಮ ಎಡ್ಜಿಗೆ ಬಂದು ಎಕ್ಸ್ಕೌಟ್ ಮಾಡಲ್ಲ ಸರ್, ಯಾಕಂದ್ರೆ ಅವರು ಗ್ಯಾಪ್ ಕೊಟ್ಟೆ ಮಾಡಬೇಕಲ್ಲ. ಏನಂದ್ರೆ ಇವಾಗ ಅವ್ರ ಪಿಲ್ಲರ್ಸ್ ಅದೆಲ್ಲ ನಮ್ಮ ಬೌಂಡ್ರಿಗೆ ಬರೋ ಥರ ಏನಿರಲ್ಲ, ಅವ್ರಿಗೂ 1-1.5 ಅಡಿ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಅಷ್ಟು ಸಾಯಿಲ್ ರಿಟೆನ್ಷನ್ ಇದ್ದೇ ಇರುತ್ತೆ. ಸೊ ಆಮೇಲೆ ಆ ಥರ ಫುಲ್ ಝೀರೋಗೆ ಬರ್ತಾ ಇದ್ದಾರೆ ಅಂತಂದ್ರೆ ಬೀಳಿಸ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ನಾವು ಆ ಥರ ಸಮ್ಟೈಮ್ಸ್ ನಮಗೂ ಆ ಥರ ಚಾಲೆಂಜಸ್ ಬಂದಿದೆ. ಹಳೆ ಕಾಂಪೌಂಡ್ಗಳಿರುತ್ತೆ, ಅದು ಮೆಥಡ್ ಫಾಲೋ ಮಾಡಿರಲ್ಲ, ಆಮೇಲೆ ಸ್ವಲ್ಪ ಫೌಂಡೇಶನ್ ನೀಟಾಗಿರಲ್ಲ. ಆಮೇಲೆ ಇವಾಗ ಕಾಂಪೌಂಡ್ ವಾಲ್ಗೆ ಯಾರನ್ನು ಇವಾಗ 5 ಅಡಿ ಮನೆಗೆ ಹಾಕಿದಂಗೆ 5 ಅಡಿ ಪಾಯ ಹಾಕೋ ಇಲ್ಲಾಂದ್ರೆ ಪಿಲ್ಲರ್ ಹಾಕೊಂಡು ಕಟ್ಟು ಅಂತಂದ್ರೆ ಅದೆಲ್ಲ ಅನ್ನೆಸೆಸರಿ ವೇಸ್ಟ್ ಕೆಲಸ. ಬಟ್ ಏನಂದ್ರೆ ಪ್ಲಿಂತಲ್ಲಿ ಪ್ರೊಜೆಕ್ಟ್ ಔಟ್ ಮಾಡಿ ನಾವು ಬೇಕಂದ್ರೆ ಕಾಂಪೌಂಡ್ ವಾಲ್ನ ಕಟ್ಟಿದ್ವಿ ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಸರ್. ಏನು ಸಿಂಕ್ ಆಗೋದು ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಇರುತ್ತೆ ಅಂತೀರ. ಈಗ ನಾವು ಒಂದ್ ಕಡೆ ಹಾಕ್ಬಿಟ್ಟಿದ್ದೀವಿ ಕಾಂಪೌಂಡ್, ಪಕ್ಕದವ್ರ ಮನೆ ಆ ಕಡೆ ಕಾಂಪೌಂಡ್ ಹಾಕ್ಬೇಕಾ ಅಥವಾ ಅದಕ್ಕೆ ಜಾಯಿಂಟ್ ಮಾಡ್ತಾರೆ? ಯೂಶುವಲಿ ನೀವು ಮಾಡ್ಬೇಕಾದ್ರೆ ಏನಾಗುತ್ತೆ? ನಾವು ಮಾಡ್ಬೇಕಾದ್ರೆ ಸರ್ ಅದು ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಸರ್, ಅವ್ರದ್ದು ಇವ್ರದ್ದು ಹೆಂಗಿದೆ ಅಂತ ಹೇಳಿ. ಬಟ್ ನಾವು ಮಾಡಿದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಆ ಕಡೆ ಮನೆ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ, ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ, ಅದು ಇನ್ನೇನು ಮತ್ತೆ ಇನ್ನೊಂದು 20-30 ವರ್ಷನ 50 ವರ್ಷನ ಟಚ್ ಮಾಡಲ್ಲ ಅಂತ ಹೇಳಿದ್ರೆ ನಾವು ಅಡಿಷನಲಿ ವಾಲ್ ಮಾಡೋದನ್ನ ಬೇಡ ಅಂತಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ. ನೀವಿಬ್ರು ಮಾತಾಡ್ಕೊಂಡು ಕಾಮನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ. ಸೊ ಏನಾದ್ರೂ ಇಲ್ಲ ಅದು ಹಳೆ ಮನೆ ಇದೆ, ಇವು 2 ಹಳೆ ಮನೆ ಇರುತ್ತೆ, ಇವರು ಹೊಡೆದಾಕಿ ಕಟ್ತಾ ಇರ್ತಾರೆ, ಅವ್ರದ್ದು ಇನ್ನೂ ಹಳೇದು ಹಂಗೆ ಇರುತ್ತೆ, ಅವ್ರು ಇನ್ನೊಂದು 3-4 ಇಯರ್ಸ್ ಅಲ್ಲಿ ಕಟ್ತಾರೆ ಅಂತ ಸಿಚುವೇಶನ್ ಏನಿತ್ತು ಅಂತ ಹೇಳಿದ್ರೆ ಅವಾಗ ನಾವು ಇನ್ನೊಂದು ಅಡಿಷನಲ್ ಕಾಂಪೌಂಡ್ನ ಸಜೆಸ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಅದು ಇವು ಒಂದು 2 ಇಯರ್ಸ್ ಬಿಟ್ಕೊಂಡು ಅದನ್ನೇ ಡೆಮೊಲಿಷನ್ ಮಾಡಿದ್ರು, ಅವಾಗ ಈ ಅವ್ರ ಕಾಂಪೌಂಡ್ನ ಸೇರಿಸಿ ಹೊಡೆದಾಕ್ ಬಿಡ್ತಾರೆ, ಬಿಕಾಸ್ ಅದು ಅವ್ರದ್ದು ಇರುತ್ತೆ. ಸೊ ನಮ್ಮ ಮತ್ತೆ ಸೆಕ್ಯೂರಿಟಿ ಇರಲ್ಲ, ಅದೆಲ್ಲ ತಲೆನೋವು ಬರುತ್ತೆ ಅಂತೇಳಿ ಅವ್ರು ಆ ಟೈಮಲ್ಲಿ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಲ್ಲ ನಮಗೊಂದು ಅಡಿಷನಲ್ ಒಂದು ಕಾಂಪೌಂಡ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ. ಸೊ ಡಿಪೆಂಡ್ಸ್ ಆನ್ ಹಳೆ ಕಾಂಪೌಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸಾಕಲ್ವಾ ಸರ್, ಒಂದೇ ಇದ್ರೆ ಇಬ್ಬರಿಗೂ? ಅದೇ ಸರ್, ಕಾಂಪೌಂಡ್ ಅಂದ್ರೆ ಸರ್ ಇಬ್ಬರಿಗೂ ಪ್ರಾಪರ್ಟಿ ಡೆಡ್ ಲೈನ್ ಅಷ್ಟೇ ಸರ್, ಅಷ್ಟೇ. ಆಮೇಲೆ ನಮ್ಗೆ ಯಾರೋ ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು, ಆ ಕಡೆಯಿಂದ ಈ ಕಡೆ ಬರ್ಬಾರ್ದು ಅನ್ನೋ ರೀಸನ್ಗೆ ಅಷ್ಟೇ. ಒಂದೇ ಕಾಂಪೌಂಡ್ಗೆ ನಾವು ಮಲ್ಟಿ ಯೂಸರ್ಸ್ನು ಮಾಡ್ಕೋಬಹುದು. ಓಕೆ, ಯೂಶುವಲಿ ಒಂದು ಕಾಂಪೌಂಡ್ದು ಹೈಟ್ 30 ಫುಟ್ ಡಿಸೈಡ್ ಕಟ್ತಾ ಇದ್ದಾರೆ, 2 BHK 3 BHK ಕಟ್ತಾ ಇದ್ದಾರೆ, ಹೈಟು ದಪ್ಪ ಎಷ್ಟಿರ್ಬೇಕು ಸರ್ ನಿಮ್ಗೆ? ಸರ್ ಹೈಟ್ ಬಂದ್ಬಿಟ್ಟು ನೋಡಿ ಸರ್, ನಾವು ಬರೀ ಜಸ್ಟ್ ಒಂದು ಸ್ಮಾಲ್ ಬೌಂಡ್ರಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಚಿಕ್ಕದಾಗಿ ಕಟ್ತೀವಿ ಅಂತ ಹೇಳಿದ್ರೆ ಥಿಕ್ನೆಸ್ ನಾವು 4 ಇಂಚ್ ಬ್ಲಾಕ್ ಅಲ್ಲಿ ಕಟ್ಟಿದ್ರೆ ನಡೆಯುತ್ತೆ ಸರ್. 4 ಇಂಚ್ ಬ್ಲಾಕ್ ಅಂತಂದ್ರೆ ತುಂಬಾ ಚಿಕ್ಕದಿರುತ್ತೆ. ಅದೇ ಸರ್, ಅಂದ್ರೆ ಹೈಟ್ ಜಾಸ್ತಿ ಕಟ್ಟಕ್ಕಾಗಲ್ಲ. ಹೈಟ್ ಒಂದು 3 ಅಡಿ ಕಟ್ಕೊಂಡು 3 ಅಡಿ ಕಟ್ಕೊಳ್ಳೋಕೆ, ಯಾಕಂದ್ರೆ ರೆಸಿಡೆನ್ಷಿಯಲ್ಗೆ ಕಾಂಪೌಂಡ್ ಇರೋದೇನೆ 3 ಅಡಿಯಿಂದ 5 ಅಡಿ ಅಷ್ಟೇನೆ ಸರ್. ಆಕ್ಚುಲಿ ಸ್ಟ್ಯಾಂಡರ್ಡ್ ಹೈಟ್ ಅಂತ ಹೇಳಿದ್ರೆ 3 ಇಂದ 5 ಅಡಿ, 4 ಅಡಿನಾರ ಮಾಡ್ಬೋದು, 5 ಅಡಿನಾರ ಮಾಡ್ಬೋದು, ಇಲ್ಲಾಂದ್ರೆ 3 ಅಡಿ ಸುಮ್ಮನೆ ಓಡಾಡೋ ಥರ ಒಂದು ಸುಮ್ಮನೆ ಒಂದು ಕಾಣಿಸೋ ಥರ ನಮ್ಗೆ ಸ್ಟ್ರೆಂತ್ ಇರಬೇಕು ನಮಗೆ, ಇಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನಾವು 6 ಇಂಚ್ ಬ್ಲಾಕ್ 6 ಇಂಚ್ಗೆ ಹೋಗ್ಬೇಕಾಗತ್ತೆ. ಇನ್ನು ನಾವೇನಾದ್ರೂ ಇಲ್ಲ ಸ್ವಲ್ಪ ನಾವು ಕಮರ್ಷಿಯಲ್ ಇದ್ರ ಥರ ಮಾಡ್ತಾ ಇದೀವಿ, ಆಮೇಲೆ ಕೆಳಗಡೆ ಪೂರ್ತಿ ನಾವು ಗೋಡೌನ್ ಥರ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ, ಆ ಥರ ಸಿಚುವೇಶನ್ ಏನಿದೆ ಅಂತಂದ್ರೆ ಇನ್ನೊಂಚೂರು ನಾವು ವಾಲ್ ಥಿಕ್ನೆಸ್ ಬೇಕಾದ್ರೆ ಹೆವಿನೇ ಮಾಡ್ಕೋಬೋದು. 8 ಇಂಚ್ ಬ್ಲಾಕ್ಸ್ ಕಟ್ಕೋಬೋದು, 8 ಇಂಚ್ ಬ್ಲಾಕ್ ಕಟ್ಬಿಟ್ಟು ನಾವು 7 ಅಡಿ ಹೈಟ್ ಕಟ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸರ್, ಅದು ಕಂಪ್ಲೀಟ್ಲಿ ಇವಾಗ ನಾವು ಇದು 3 to 5 ಫೀಟ್ ಏನಂತಂದ್ರೆ ಸರ್ ಸೆಕ್ಯೂರಿಟಿ ಆಗಲ್ಲ. 3 to 5 ಫೀಟ್ ಕಾಂಪೌಂಡ್ ಏನಂತಂದ್ರೆ ಜಸ್ಟ್ ನಮ್ದು ಬೌಂಡ್ರಿ ಮೆಜರ್ಮೆಂಟ್ ತೋರಿಸುತ್ತೆ, ಆಮೇಲೆ ಏನೋ ಒಂದು ವಿಜುವಲ್ ಲುಕ್ ಒಂದು ಕೊಡೋದು, ಯಾರು ಬೇಕಾದ್ರೂ ಜಂಪ್
ಮಾಡ್ಬೋದು. ಓಕೆ ಓಕೆ. ಅದೇ ನಮಗೆ ಸೆಕ್ಯೂರಿಟಿ ಪರ್ಪಸ್ ಇವಾಗ ನಾವೇನಾರ ರೂರಲ್ ಏರಿಯಾದಲ್ಲಿ ಮಾಡ್ತಾ ಇದೀವಿ ಆ ಕಡೆ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು 7 ಅಡಿ ಕಾಂಪೌಂಡ್ ಹೋಗೋದು, ಹಾಕ್ಲೇಬೇಕು. 7 ಅಡಿ ಯಾವನು ಮಾಡಕ್ಕಾಗಲ್ಲ. ಆಮೇಲೆ 7 ಅಡಿ ಕಾಂಪೌಂಡ್ ಹಾಕಿ ಅದ್ರ ಇನ್ನೊಂದ್ ಸ್ವಲ್ಪ ಉಳಿದಿರುತ್ತೆ ಅದಕ್ಕೆ ಗ್ರಿಲ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಗ್ರಿಲ್ ಮಾಡ್ಬಿಟ್ರೆ ಹಿಂಗ್ ಕನೆಕ್ಟ್ ಮಾಡ್ಬಿಟ್ರೆ ಮುಗಿದೋಯ್ತು. ಅಲ್ಲಿ ಯಾರನ್ನು ಒಳಗಡೆ ಬರಕ್ಕಾಗಲ್ಲ. ಅಲ್ಲ 3 ಅಡಿ ಮಾಡಿ ನಾವು ಗ್ರಿಲ್ ಮಾಡ್ಬೋದಲ್ಲ? ಮಾಡ್ಬೋದು. ಅಂದ್ರೆ ನಮ್ಗೆ ಅದು ಗ್ರಿಲ್ಗೂ ಖರ್ಚು ಮಾಡ್ಲೇಬೇಕಲ್ಲ ಸರ್. ಅದ್ರ ಬದಲು ಸಿವಿಲ್ ವರ್ಕ್ ಜೊತೆಲಿ ಏನು ಗ್ರಿಲ್ಗೂ ಮತ್ತೆ ಸಿವಿಲ್ ವರ್ಕ್ಗೂ ಅಷ್ಟೇ ಎರಡು ಸೇಮ್ ಸೆಕ್ಯೂರಿಟಿ ಬರಲ್ಲ ಸರ್. ಯಾಕಂದ್ರೆ ಅದು ಬೇಗ ಹಾಳಾಗುತ್ತೆ. ಆಮೇಲೆ ಪೇಂಟ್ ಹೊಡಿಬೇಕು, ಮೇಂಟೈನ್ ಮಾಡ್ಬೇಕು, ಎಲ್ಲ ಮಾಡಬೇಕು. ಈ ಕಾಂಪೌಂಡ್ ಅಂದ್ರೆ ಒಂದ್ಸತಿ ನಾವು 7 ಅಡಿ ಕಟ್ಟಿದ್ವಿ ಅಂತಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಬೇಗ ಹಾಳಾಗಲ್ಲ, ಏನಿಲ್ಲ. ಆ ಥರದ್ದೆಲ್ಲ ಸ್ವಲ್ಪ ಲಾಂಗ್ ರನ್ ಬರುತ್ತೆ. ಸೊ ಗ್ರಿಲ್ ಏನಿರುತ್ತೋ ಮಿನಿಮಮ್ ಕ್ವಾಂಟಿಟಿ ಬರುತ್ತೆ. ನಮ್ಗೆ ಏನಂದ್ರೆ ಅವಾಗ 7 ಅಡಿಗೆ ಹಾಕಿದ್ವಿ ಅಂತಂತಂದ್ರೆ ನಮಗೆ ವೆಂಟಿಲೇಷನ್ ಬ್ಲಾಕ್ ಆಗಲ್ಲ, ಮತ್ತೆ ಗಾಳಿ ಬೆಳಕು ಕೂಡ ಬರುತ್ತೆ. ಸೊ ಆ ಟೈಮಲ್ಲಿ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಾ ಸರ್. ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಕೆಲವೊಂದು ಕಡೆ ಕಾಂಪೌಂಡ್ ಅಲ್ಲಿ ಗ್ಯಾಪ್ ಕೊಡ್ತಾ ಹೋಗ್ತಾರೆ, ಕೆಲವೊಬ್ಬರ ಕಡೆ ಕೊಡೋದೇ ಇಲ್ಲ. ಯಾಕೆ ಈ ತರ ಡಿಫ್ರೆನ್ಸಸ್ ಸರ್? ಅದು ಏನಂತಂದ್ರೆ ಇವಾಗ ಆಕ್ಚುಲಿ ಏನಂದ್ರೆ ಸರ್, ಅದು ಇವಾಗ ದೊಡ್ಡ ಏರಿಯಾಗಳು ಮಾಡಿದ್ವಿ ಅಂತ ಹೇಳಿದ್ರೆ ಗ್ಯಾಪ್ ಎಲ್ಲಿ ಕೊಡಬೇಕಂದ್ರೆ ರೆಸಿಡೆನ್ಷಿಯಲ್ ಅಲ್ಲಿ ಗ್ಯಾಪ್ ಕೊಡೋ ನೆಸಿಟಿ ಇಲ್ಲ ಸರ್. ಬೇಡ ಅಂತೀರಾ? ಏನಕ್ಕೆ? 30-40ಗೆ ಗ್ಯಾಪ್ ಬೇಡವಾ? 30-40ಗೆ ಗ್ಯಾಪ್ ಕೊಡೋ ನೆಸಿಟಿ ಇಲ್ಲ. ಏನಕ್ಕೆ ಅಂತಂದ್ರೆ ಗ್ಯಾಪ್ ಕೊಟ್ವಿ ಅಂತಂದ್ರೆ ನಮಗೆ ಅದ್ರ ಅಡ್ವಾಂಟೇಜ್ ಅಂತ ಏನಂತಂದ್ರೆ ಸರ್, ಆಕ್ಚುಲಿ ಗ್ಯಾಪ್ ಕೊಡೋದು ಏನಂತಂದ್ರೆ ನಾವು ಇವಾಗ ತುಂಬ ಮಳೆ ಬಂತು, ಫುಲ್ಲು ಕಾಂಪೌಂಡ್ ಮೇಲೆ ಹೆವಿ ಲೋಡ್ ಬಂದ್ಬಿಡ್ತು. ಸೊ ಅಂಥ ಟೈಮಲ್ಲಿ ಏನಾರ ಒನ್ ಇಂಚ್ ಏನಾರ ಗ್ಯಾಪ್ ಇತ್ತು ರೆಗ್ಯುಲರ್ ಇಂಟರ್ವಲಲ್ಲಿ ಅಂತಂತಂದರೆ ಈ ಮಾಮೂಲಿ ಖಾಲಿ ಸೈಟ್ಗಳೆಲ್ಲ ಇರುತ್ತೆ ನೋಡಿ. ಅಂದರೆ ಇವು ಸುಮ್ಮನೆ ನಾವು ಇದಕ್ಕಂತಂತ ಹಾಕಿಟ್ಟಿರ್ತೀವಿ, ನಮ್ದೆಲ್ಲ ಸೈಟ್ ತೊಗೊಂಡಿರ್ತೀವಿ, ನಮ್ಮ ಮನೆ ಕಟ್ಟಿರಲ್ಲ, ಅಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಸಣ್ಣ ಗ್ಯಾಪ್ ಕೊಟ್ಬಿಟ್ಟು ಮಾಡಬೇಕಾಗುತ್ತೆ. ಸ್ವಲ್ಪ ಇಷ್ಟೇ ಕೊಟ್ಟಿರ್ತಾರೆ ಸರ್, 1 ಇಂಚ್ 2 ಇಂಚ್ ಅದೇ 1 ಇಂಚ್ 2 ಇಂಚ್ ಗ್ಯಾಪ್ ಕೊಡ್ಬೇಕಾಯ್ತು. ಏನಕ್ಕಂದ್ರೆ ಅದು ಆಕ್ಚುಲ್ ಆಗಿ ನಾವು ಅದು ಒಂದು ಏನಾದ್ರೆ ಬೈ ಚಾನ್ಸ್ ಕಾಂಪೌಂಡ್ ಟಿಲ್ಟ್ ಆಯ್ತು ಅಂದ್ರೆ ಅಷ್ಟು ಮಾತ್ರ ಬೀಳುತ್ತೆ. ಅದನ್ನು ಅಷ್ಟೇ ಫಸ್ಟ್ ಥಿಂಗು ಅಂದ್ರೆ ಅದು ಕ್ರ್ಯಾಕ್ ಬಂದ್ರೆ ಅಷ್ಟು ಪಾರ್ಟ್ ಮಾತ್ರ. ಟೆಕ್ನಿಕಲಿ ಎಲ್ಲ ಅದಾದ್ರೆ ಬಟ್ ಬಿತ್ತು ಅಂದ್ರೆ ಅಷ್ಟೇ ಬೀಳುತ್ತೆ. ಅದು ಟೆಕ್ನಿಕಲಿ ಏನದು? ಟೆಕ್ನಿಕಲಿ ಅಂದ್ರೆ ಸರ್ ಅದೇ ಇವಾಗ ಏನೋ ವಾಟರ್ ಫ್ಲೋ ಇರ್ಲಿ ಅಂತ ಅಂದ್ರೆ ಒಳಗಡೆ ಏನೋ ಫುಲ್ ನೀರು ತುಂಬ್ಕೊಂತ ಹೇಳಿದ್ರೆ ಕಾಂಪೌಂಡ್ ಬಿದ್ದೋಗ್ಬಿಡುತ್ತೆ ಎಲ್ಲಾನು. ಅದ್ರ ಬದಲಾಗಿ ಆ ಕಡೆ ನೀರು ಹೋಗಕ್ಕೆ ಆಚೆ ಜಾಗ ಇತ್ತು ಅಂತ ಹೇಳಿದ್ರೆ ಅದು ಹೋಗುತ್ತೆ. ಆಮೇಲೆ ಏನು ಇನ್ನೊಂದೇನಂತಂದ್ರೆ ಥರ್ಮಲ್ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಂತ ಕರಿತೀವಿ ಸರ್. ಅಂದ್ರೆ ಒಂದು ಥರ್ಮಲ್ ಎಕ್ಸ್ಪೆನ್ಷನ್ ಅಂದ್ರೆ ಇವಾಗ ಬಿಸಿಲಿಗೆ ಸ್ವಲ್ಪ ಇಗ್ಗೋದು ಕುಗ್ಗೋದೆಲ್ಲ ಆಗ್ತಾ ಇರುತ್ತೆ. ಕಾಂಕ್ರೀಟ್ ಮೆಟೀರಿಯಲ್, ಬ್ಲಾಕ್ ಮೆಟೀರಿಯಲ್ ಅದೆಲ್ಲ ಏನಂತಂದ್ರೆ ಒಂದು ಎಕ್ಸ್ಪೆನ್ಷನ್ ಜಾಯಿಂಟ್ ಅಂತ ನಾವು ಕೊಡಬೇಕಾಗುತ್ತೆ. ಆ ಎಕ್ಸ್ಪೆನ್ಷನ್ ಜಾಯಿಂಟ್ ತರನು ಆಕ್ಟ್ ಆಗುತ್ತೆ, ಕ್ರ್ಯಾಕ್ಸ್ ಬರೋದಿಲ್ಲ. ಆಮೇಲೆ ಇಲ್ಲಪ್ಪ ನಾವು ಗ್ಯಾಪ್ ಕೊಡ್ದಂಗೆ ಕಟ್ತಾ ಇದೀವಿ ಅಂತ ಹೇಳಿದ್ರೆ ರೆಗ್ಯುಲರ್ ಇಂಟರ್ವಲ್ ನಾವೇನಾದ್ರೂ ಒಂದೊಂದು ಚಿಕ್ಕದಾಗ ಒಂದು ಪಿಲ್ಲರ್ ತರ ಮಾಡ್ಕೊಂಡ್ವಿ ಅಂತಂದ್ರೆ ಆ ಜಾಯಿಂಟ್ ಬ್ರೇಕ್ ಆಗಬೇಕು ಸರ್. ಎಷ್ಟು ದೂರ? ಅಂದ್ರೆ ಒಂದು ನಮಗೆ 3-5 ಮೀಟರ್ ಅಂದ್ರೆ 10-15 ಅಡಿಗೆ ಒಂದೊಂದು ಕೊಟ್ಕೊಂಡ್ರೆ ನಡೆಯುತ್ತೆ. ಓಕೆ, ಒಂದು ಸ್ಪೇಸ್ ಅಲ್ಲಿ 2 ಪಿಲ್ಲರ್ ಬರಬೇಕು. 2 ಪಿಲ್ಲರ್ ಆ ಕಡೆ ಒಂದು, ಈ ಕಡೆ ಒಂದು, ಸೆಂಟ್ರಲ್ ಒಂದು, ಆ ತರ ಬಂದ್ರೆ ನಡೆಯುತ್ತೆ. ಅಂದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಕಟ್ತಾ ಇದೀವಿ, ಲೆಂತ್ ಕಟ್ತಾ ಇದೀವಿ. 3 ಅಡಿ ಎಲ್ಲ ಕಟ್ತೀವಿ ಅಂದ್ರೆ ಅದೆಲ್ಲ ಏನ್ ಬೇಕಾಗಿಲ್ಲ ಸರ್. ಸ್ವಲ್ಪ ಫೌಂಡೇಶನ್ ನೀಟಾಗಿ ಟಿಲ್ಟ್ ಆಗದಿರಂಗ್ ಮಾಡಿದ್ವಿ ಅಂತಂದ್ರೆ ನೀಟಾಗಿರುತ್ತೆ. ಬಟ್ ಏನಾದರೂ ಸ್ವಲ್ಪ ಹೈಟ್ ಕಟ್ತಾ ಇದೀವಿ, ಸ್ವಲ್ಪ ದೊಡ್ಡದಿದೆ, 60-40 ಎಲ್ಲ ಇದೆ ಸೈಟ್ ಅಂತ ಹೇಳಿದ್ರೆ ಅವಾಗ ಒಂದೊಂದು ಚಿಕ್ಕದಾಗ ಒಂದೊಂದು ಪಿಲ್ಲರ್ ಮಾಡ್ಕೊಂಡ್ವಿ ಮಧ್ಯದಲ್ಲಿ. ಇಲ್ಲಾಂದ್ರೆ ಕಾಂಪೌಂಡ್ ಅಷ್ಟು ಮಾಡಿಲ್ಲ ನಾವು ಅಂತಂದ್ರೆ ಒಂದು ಕಲ್ನ ಹಿಂಗೆ ತಿರುಗಿಸಿ ಕಟ್ಕೊಂಡು ಹೋದ್ವಿ ಅಂತಂದ್ರೆ ಮಾಡಿದ್ರು ನಡೆಯುತ್ತೆ. ಒಂದು ಚಿಕ್ಕದೊಂದು ಗ್ಯಾಪ್, ಏರ್ ಗ್ಯಾಪ್ ತರ ಒಂದು ಬಿಟ್ಕೊಂಡು ಹಿಂಗೆ ತಿರುಗಿಸಿ ಕಟ್ಬಿಟ್ಟು ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ವಿ ಅಂತಂದ್ರೆ ಸಾಕು. ಓಕೆ, ಕೆಲವೊಬ್ರು ಏನು ಮಾಡ್ತಾರೆ, ಫೆನ್ಸಿಂಗ್ ಕೂಡ ಹಾಕ್ಬಿಡ್ತಾರೆ ಎಕ್ಸ್ಟ್ರಾ ಸೇಫ್ಟಿಗೆ. ಸೊ ಫೆನ್ಸಿಂಗ್ ಯಾವ ತರ ಹಾಕಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕು ನಾವಿಲ್ಲಿ? ಅಂದ್ರೆ ಸರ್ ಫೆನ್ಸಿಂಗ್ ಬಂದು ನಮಗೆ ಇವಾಗ ರೆಸಿಡೆನ್ಷಿಯಲ್ ಅಲ್ಲಾದ್ರೆ ನಾವು ಮಾಮೂಲಿ ಸೇಫ್ಟಿ ಗ್ರಿಲ್ ಏನೇ ಸರ್, ಸೇಫ್ಟಿ ಗ್ರಿಲ್ ಮೇಲೆ ಕ್ಲೋಸ್ ಮಾಡ್ಕೊಂತೀವಿ. ಅದೇ ಕಮರ್ಷಿಯಲ್ ಸ್ಟ್ರಕ್ಚರ್ಗೆ ಇದಕ್ಕಾದ್ರೆ ಕಾಂಪೌಂಡ್ ಫುಲ್ ದೊಡ್ಡದಾಗ ಆಚೆ ಇರುತ್ತೆ. ಆಚೆ ಇದ್ದಾಗ ಏನಂತ ಹೇಳಿದ್ರೆ ನಾವು 7-8 ಅಡಿ ಕಾಂಪೌಂಡ್ ಇರುತ್ತೆ. ಬಟ್ ಇನ್ನೂ ನಾವು ಇಂಟೆನ್ಷನಲಿ ಏನೋ ಒಂದು ಮಾಡ್ಬೇಕಂತ ಬರೋ 7-8 ಅಡಿ ಎಲ್ಲ ಲೆಕ್ಕಕ್ಕಿಲ್ಲ, ಆರಾಮಾಗಿ ಹತ್ಬಿಡುತ್ತೆ. ಒಂದು ಎಣ್ಣೆ ತಂದ್ಕೊಂಡು ಇಟ್ಕೊಂಡು ಅವಾಗ ಏನಂತಂದ್ರೆ ಇವು ಮಾಮೂಲಿ ಈ ಮುಳ್ತಂತಿಗಳೆಲ್ಲ ಬರುತ್ತಲ್ಲ, ಬಾರ್ಬಿಡೋ ವೈಸು ಮತ್ತೆ ಏನೋ ಮೈಕಾನ್ ಮುಳ್ತಂತಿಗಳಂತೆಲ್ಲ ಬರುತ್ತಲ್ಲ, ಅದರದೇನೆ ರೋಲ್ಗಳು ಬರುತ್ತೆ. ಆ ರೋಲ್ಗಳನ್ನ ಮೇಲ್ಗಡೆ ಹಿಂಗೆ ಆಚೆಗಡೆ ಪ್ರೊಜೆಕ್ಟ್ ಔಟ್ ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀವಲ್ಲ, ಆ ಥರದ್ದು ಮಾಡ್ಕೊಂಡು ಅಂತಂದ್ರೆ ಅದು ಇನ್ನೂ ಸ್ವಲ್ಪ ಡಿಫಿಕಲ್ಟ್. ಕಂಪ್ಲೀಟ್ ಆಗಿ ಹಾಕೊಂಡು ಫುಲ್ ಹತ್ತಕ್ಕೆ ಆಗಿದಾರಂಗೆ ಅದನ್ನ ಮಾಡ್ತಾರೆ. ಯೂಶಲಿ ಈ ಫಾರ್ಮ್ ಹೌಸ್ಗಳಲ್ಲಿ, ರೆಸಾರ್ಟ್ಸ್ಗೆ, ಆಮೇಲೆ ದೊಡ್ಡ ಏರಿಯಾಗಳಿದೆ. ಮತ್ತೇನ ಈಗ ಗೌರ್ಮೆಂಟ್ ಇರ್ತಾವ ನೋಡಿ, ಏರ್ ಫೋರ್ಸ್ ಕಾಂಪೌಂಡ್ಗಳು, ಅವ್ರು ಈ ತರ ಮಾಡ್ತಾರೆ. ಯೂಶಲಿ ಈ ತರ ಅಂದ್ರೆ ಮನೆಯಿಂದ ನಿಮ್ಮ ಕಾಂಪೌಂಡ್ ದೂರ ಇದೆ. ಹೌದು, ಇದು ಮಾಡಕ್ ಆಗ್ತಾ ಇಲ್ಲ, ಎಂಗಲ್ ಕಟ್ಟಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಇದು ವರ್ಕ್ ಆಗುತ್ತೆ. ತುಂಬಾ ಜನ ಮನೆ ಇರುತ್ತೆ, ಎಕರೆಗಟ್ಟಲೆ ಜಾಗ ಇರುತ್ತೆ, ಸೆಂಟ್ರಲ್ ಮನೆ ಮಾಡ್ಕೊಂಡಿರ್ತಾರೆ, ಅಂತವ್ರಿಗೆಲ್ಲ ಡೆಫಿನೆಟ್ಲಿ ಇದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸರಿನಾ? ಲೈಕ್ ಮಟೀರಿಯಲ್ಸ್ ಅಂತ ಬಂದಾಗ ಇಲ್ಲಿ ಯೂಸ್ ಮಾಡುವಂತಹ ಲೈಕ್
ಸಿಮೆಂಟ್ ಕ್ವಾಂಟಿಟಿ ಇರ್ಬೋದು, ಯಾವ ರೀತಿ ಕಾಂಕ್ರೀಟ್ ಯೂಸ್ ಮಾಡಬೇಕು? ಕಾಂಕ್ರೀಟ್ ಅಂತಂದ್ರೆ ನೋಡಿ ಸರ್, ನಾವು ಒಂದು SSM ಹಾಕಿದಾದ್ಮೇಲೆ ಒಂದು ಚಿಕ್ಕದಾಗಿ ಒಂದು ಪ್ಲಿಂತ್ ತರ ಒಂದು DPC ಕೋರ್ಸ್ ಅಂತ ಮಾಡ್ಬೋದು. ಅಂದ್ರೆ ಡ್ಯಾಮ್ ಪ್ರೂಫ್ ಕೋರ್ಸ್ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದು 6 ಇಂಚ್ ಹೈಟ್ಗೂ ಹಾಕೋಬಹುದು. ಸಮ್ಟೈಮ್ಸ್ ಇಲ್ಲ ನಮಗೆ ಇವಾಗ ಈ ತರದ ಲೂಸ್ ಸಾಯಿಲ್ ಇದೆ, ಆ ಕಡೆ ಎಲ್ಲ ಕೊಲ್ಯಾಪ್ಸ್ ಆಗೋದಿದೆ ಕಾಂಪೌಂಡ್, ಆ ಥರ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಕಾಲಮ್ ಅಲ್ಲೇ ಪಕ್ಕದಲ್ಲೇ ಕಾಲಮ್ ಏನೇನಿದೆ ಅಂತಂದ್ರೆ ಸ್ವಲ್ಪ ಪ್ರೊಜೆಕ್ಟ್ ಔಟ್ ಪ್ಲಿಂತ್ ಥರ ಆಚೆ ತೊಗೊಂಡು ಪ್ಲಿಂತ್ ಹಾಕ್ಬೇಕಾದ್ರೆ ಅದರ ಲೆವೆಲಲ್ಲೇ ಮಾಡ್ಕೋಬೋದು. ಬಟ್ ಮಾಡಬೇಕಾದ್ರೆ ಇನ್ನೊಂದು ಏನಂತಂದ್ರೆ ಸರ್, ಇವಾಗ ಮನೆ ಪ್ಲಿಂತ್ ಹೈಟ್ ಆ ಥರದ್ದೇನ ಮಾಡ್ತೀವಿ ಅಂದ್ರೆ ಮನೆ ಪ್ಲಿಂತ್ ಹೈಟ್ 1.5 ಅಡಿ ಇರುತ್ತೆ. ಬಟ್ ಕಾಂಪೌಂಡ್ ವಾಲ್ನು 1.5 ಅಡಿನೇ ಮಾಡಬಾರ್ದು. ಕಾಂಪೌಂಡ್ ವಾಲ್ 1 ಅಡಿ ಪ್ಲಿಂತ್ ಮಾಡಬೇಕು, ಕಮ್ಮಿ ಮಾಡಬೇಕು. ಯಾಕಂತಂದ್ರೆ ಮನೆಗೂ ಕಾಂಪೌಂಡ್ಗೂ ಒಂದು ಸ್ಟೆಪ್ ಡೌನ್ ಇರಬೇಕು, ಸುತ್ತ ಪ್ಯಾಸೇಜು ಮತ್ತೆ ಮನೆ ಒಳಗಡೆದಿಕ್ಕೆ ಒಂದು ಸ್ಟೆಪ್ ಡೌನ್ ಇರಬೇಕು. ಸೊ ಪಾರ್ಕಿಂಗ್ ಏರಿಯಾನು ಅಷ್ಟೇ ಒಂದು ಸ್ಟೆಪ್ ಡೌನ್ ಇರಬೇಕು. ಸೊ ಏನಕ್ಕೆ ಅಂತಂದ್ರೆ ಇವಾಗ ಏನೋ ಸಮ್ ರೈನ್ ಫಾಲ್ ಆಯ್ತು, ಯಾಕಂದ್ರೆ ಸುತ್ತ ಕಾಂಪೌಂಡ್ ಸುತ್ತಲೂ ಏನು ಕವರ್ ಮಾಡಿರಲ್ಲ, ಮಳೆ ಬಂತು ಏನೋ ಆಯ್ತು ಅಂದ್ರೆ ಸೀದಾ ಮನೆ ಒಳಗೆ ನೀರು ಬರೋದು. ಆಮೇಲೆ ಮನೆ ಒಳಗೆ ಹೋಗಕ್ಕೆ ಒಂದು ಸ್ಟೆಪ್ ಇದ್ದಂಗೆ ಇರುತ್ತೆ. ಆಮೇಲೆ ನೀರು ಬಂದು ಇವಾಗ ಆಚೆ ಹೋಗ್ಬೇಕಂತಂದ್ರೆ ಪ್ಲಿಂತ್ ಹಾಕಿದ್ವಿ ಅಂದ್ರೆ ಅದು ಮತ್ತೆ ಓಲ್ವರ್ಡೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 6 ಇಂಚ್ ಡೌನ್ ಇಟ್ಕೋಬೇಕು ಸುತ್ತಲೂ. ಅಂದ್ರೆ 1.5 ಅಡಿ ಮನೆಗೆ ಹಾಕಿದ್ವಿ ಅಂದ್ರೆ ಇದು 1 ಅಡಿ ಪ್ಲಿಂತ್ ಹಾಕೊಂಡ್ರೆ ಸಾಕು. ಅವು ಲೂಸ್ ಸಾಯಿಲ್ ಇದ್ರೂ ಬೀಳಲ್ಲ, ಏನಿದ್ರು ಬೀಳಲ್ಲ. ಆಮೇಲೆ ಪ್ಲಾಸ್ಟ್ರಿಂಗ್ ಮಾಡೋದಿದೆಯಲ್ಲ ಸರ್, ಪ್ಲಾಸ್ಟ್ರಿಂಗು ಲೈಕ್ ಬೇಕೇ ಬೇಕಾ? ಪ್ಲಾಸ್ಟ್ರಿಂಗ್ ಕಂಪಲ್ಸರಿ ಬೇಕು ಸರ್. ಯಾಕಂದ್ರೆ ಪ್ಲಾಸ್ಟ್ರಿಂಗ್ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಕಾಂಪೌಂಡ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಏನು ಲೈಫ್ ಸ್ಪಾನ್ ಇರುತ್ತಲ್ಲ ಅದು ನಮಗೆ ಒಂದು 50 ವರ್ಷ ಬರೋ ಕಾಂಪೌಂಡ್ ನಮ್ಗೆ 20 ವರ್ಷಕ್ಕೆ ಬಿದ್ದೋಗ್ಬಿಡುತ್ತೆ. ಹೌದು ಸರ್. ನಾನು ವೇಸ್ಟ್ ಅನ್ಕೊಂಡೆ ಸುಮ್ಮನೆ. ಇಲ್ಲ, ಹಂಗೆ ಪೇಂಟ್ ಹೊಡೆದ್ಬಿಟ್ಟು ನೀಟಾಗಿ ಡಿಸೈನ್ ಮಾಡಿ ಮಾಡಲೇಬೇಕು. ಪ್ಲಾಸ್ಟಿಂಗ್ ಮಾಡೋದ್ರಿಂದ ನಮ್ಗೆ ಏನಂತಂದ್ರೆ ಅದು ಈ ಡ್ಯಾಮೇಜಸ್ ಆಗೋದು ಅವಾಯ್ಡ್ ಮಾಡುತ್ತೆ. ಅದೇನಂದ್ರೆ ನಮ್ಗೊಂದು ಶರ್ಟ್ ಹಾಕ್ದಂಗೆ ಸರ್, ನಾವು ಬರೀ ಮೇಲೆ ಓಡಾಡ್ದಂಗೆ ಕವರಿಂಗ್. ಆಮೇಲೆ ಅದು ಬೇರೆ ಡೈರೆಕ್ಟ್ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಇರುತ್ತೆ. ಆಮೇಲೆ ಏನೋ ಕ್ರ್ಯಾಕ್ಸ್ ಬರೋದನ್ನ ಅವಾಯ್ಡ್ ಮಾಡುತ್ತೆ ಪ್ಲಾಸ್ಟಿಂಗ್. ಯಾಕಂದ್ರೆ ನೀಟಾಗಿ ಒಂದು 12 mm ಥಿಕ್ನೆಸ್ ಪ್ಲಾಸ್ಟಿಂಗ್ ಮಾಡಿದ್ವಿ ಅಂತಂದ್ರೆ 12 mm ಮಾಡಿದ್ರೆ ಸಾಕು ಸರ್. ಅಷ್ಟು ಮಾಡಿದ್ವಿ ಅಂತಂದ್ರೆ ನೀಟಾಗಿರುತ್ತೆ. ಆಮೇಲೆ ಅದಕ್ಕೆ ಸೇಫ್ಟಿನ್ ಇರುತ್ತೆ. ಕ್ರ್ಯಾಕ್ಸು ಮತ್ತೆ ಏನೋ ಡ್ಯಾಮೇಜ್ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಅಂಡ್ ಇದ್ರ ಜೊತೆನಲ್ಲಿ ನಾವು ಸ್ವಲ್ಪ ಏನಾರ ಪ್ಲಾಸ್ಟಿಂಗ್ ಟೈಮಲ್ಲಿ ಏನಾದ್ರು ಈಗ ಕಾಂಪೌಂಡ್ ಯಾವಾಗಲೂ ಎಕ್ಸ್ಪೋಸ್ ಇರೋದ್ರಿಂದ ಸ್ವಲ್ಪ ವಾಟರ್ ಪ್ರೂಫ್ ಕಾಂಪೋನೆಂಟ್ ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಕಾಂಪೋನೆಂಟ್. ಓಕೆ 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 ಸರ್, ಇವಾಗ ಹಂಗೆ ಮುಂದೆ ಹೋಗ್ಬಿಡೋಣ, ತುಂಬಾನೇ ಇದಾಗ್ತಾ ಇದೆ ಸರ್. ಇವಾಗ ಇದಕ್ಕೆ ಪೇಂಟಿಂಗ್ ಅಂತ ಬಂದ್ರೆ ಟೆಕ್ಸ್ಚರ್ ಪೇಂಟಿಂಗ್ ಹೇಳಿ, ನಾರ್ಮಲ್ ಪೇಂಟಿಂಗ್ ಅಂತ ಬಂದ್ರೆ ಸರ್, ಇವಾಗ ಪೇಂಟಿಂಗ್ ಅಲ್ಲಿ ನಮ್ಗೆ ನೋಡಿ ಸರ್, ಪೇಂಟಿಂಗ್ ಪರ್ಪಸ್ ಬಂದ್ಬಿಟ್ಟು ನಮಗೆ ಅದು ಪ್ರೊಟೆಕ್ಷನ್ ಆಗಲಿ ಅಂತ ಹೇಳ್ಬಿಟ್ಟು. ಪ್ರೊಟೆಕ್ಷನ್ ಯಾವುದರಿಂದ ಆಗಬೇಕು? ಅದು ಮಾಯಿಶ್ಚರಿಂದ, ಅಂದರೆ ವೆದರಿಂದ ಏನೇನು ಪ್ಲಸ್ ಆರ್ ಮೈನಸಸ್ ಆಗುತ್ತೋ ಅದರಿಂದ ಪ್ರೊಟೆಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೆ ಶೀತ ಹಿಡ್ಕೊಳ್ಳೋದು, ಏನೋ ಮಾಯಿಶ್ಚರ್ ಅಟ್ಯಾಕ್ ಆಗೋದು ಆ ಥರದ್ದು ಆಗಿ ಕಾಂಪೌಂಡ್ ವೀಕ್ ಆಗಬಾರ್ದು ಅಂತಂತ ಹೇಳ್ಬಿಟ್ಟು ಪೇಂಟಿಗೆ ವೆದರ್ ಪ್ರೂಫ್ ಪೇಂಟ್ಸ್ ಅಂತಂತೇಳಿ ಬಂದಿದ್ದಾವಲ್ಲ ಸರ್. ವೆದರ್ ಪ್ರೂಫ್ ಬಂದಿದ್ದಾವೆ, ಇಲ್ಲಾಂದ್ರೆ ಪೇಂಟ್ ಒಳಗಡೆ ವಾಟರ್ ಪ್ರೂಫ್ ಕಾಂಪೋನೆಂಟ್ ಮಿಕ್ಸ್ ಇರೋ ಪೇಂಟ್ಗಳು ಬಂದಿದ್ದಾವೆ. ಸೊ ಈ ಥರದ ಪೇಂಟ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅದು ಇನ್ನೊಂದು ಸ್ವಲ್ಪ ಲಾಂಗ್ ರನ್ ಕೊಡುತ್ತೆ. ಪ್ರೈಮರ್ ಹೊಡಿಲೇಬೇಕಲ್ವಾ? ಪ್ರೈಮರ್ ಹೊಡೆದು ಅದ್ರ ಮೇಲೆಗಡೆ ಪೇಂಟ್ ಹೊಡಿಬೇಕು. ಆಮೇಲೆ ಔಟ್ ಸೈಡ್ ಆಲ್ಮೋಸ್ಟ್ ನಮಗೆ ವೆದರ್ ಪ್ರೂಫ್ ಪೇಂಟ್ಸ್ಗಳು ಅಪೆಕ್ಸ್ ವೆದರ್ ಪ್ರೂಫ್ ಅಂತಂತಿದೆ, ಮತ್ತೆ ಅದರಲ್ಲಿ ಕಡೆ ಇವಾಗ ಬೇರೆ ಬೇರೆ ಕಂಪ್ನಿಗಳಲ್ಲೆಲ್ಲ ಇದೆ. ಆ ಥರದ್ದು ಸ್ವಲ್ಪ ಐ ಅಂಡ್ ಪೇಂಟ್ ಹೊಡೆದ್ರೇನೆ ಕಾಂಪೌಂಡ್ ಸ್ವಲ್ಪ ಡ್ಯೂರಬಲ್. ತುಂಬಾ ಜನ ಏನ್ ಮಾಡ್ತಾರೆ, ಕಾಂಪೌಂಡ್ ಅಂತ ಸ್ವಲ್ಪ ಲೋ ಕ್ವಾಲಿಟಿ ಹೊಡಿತಾರೆ. ಅದು ನಾನು ಮಾಡ್ಬೋದು, ವೈಟ್ ವಾಶ್ ಮಾಡಿಸ್ಬಿಟ್ಟು ಅದೆಲ್ಲ ಯೂಸೇ ಆಗಲ್ಲ. ಅದೆಲ್ಲ ಆಗಲ್ಲ. ಪೇಂಟಿಂಗ್ ಕೂಡ ನೀಟಾಗಿ ಮಾಡಬೇಕು. ಆಮೇಲೆ ನಾವು ಟೆಕ್ಸ್ಚರ್ ಪೇಂಟ್ ಆಚೆಗಡೆ ಅಂತಂದ್ರೆ ನಾವೇನು ಎಲ್ಲ ಕಡೆ ಟೆಕ್ಸ್ಚರ್ ಮಾಡೋ ಅವಶ್ಯಕತೆ ಏನಿಲ್ಲ ಸರ್. ಅಂದ್ರೆ ನಮ್ಗೇನು ತುಂಬಾ ನಾವು ಲಕ್ಸುರಿ ವಿಲ್ಲಾ ಟೈಪ್ ಏನಾರ ಮಾಡಿದೀವಿ, ತುಂಬಾ ಗ್ರ್ಯಾಂಡ್ ಹೌಸ್ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲ ಏನೋ ತುಂಬ ಡೆಕೋರೇಟಿವ್ ಮಾಡಿದೆ ಅಂದರೆ ಎಲ್ಲ ಕಾಂಪೌಂಡ್ ಫುಲ್ಲು ಟೆಕ್ಸ್ಚರ್ ಪೇಂಟು ಮಾಡ್ಕೋಬೋದು. ಬಟ್ ಏನು ಆ ಥರದ್ದೇನಿಲ್ಲ ಅಂದರೆ ಫ್ರಂಟಲ್ಲಿ ಮಾತ್ರ ಟೆಕ್ಸ್ಚರ್ ಪೇಂಟ್ ಮಾಡಿದ್ರೂ ಸಾಕು. ಕಾಸ್ಟ್ ಎಷ್ಟಿರುತ್ತೆ ಸರ್? ಅಂದರೆ ಅದೇನಿಲ್ಲ ಸರ್, ಅದು ನಮ್ಮ ಸೆಲೆಕ್ಟ್ ಮಾಡೋ ಡಿಸೈನ್ ಮೇಲೆಗಡೆ ಒಂದು 15 ರೂಪಾಯಿಂದ 20 ರೂಪಾಯಿಗೆ ಒಳಗಡೆ ಪರ್ ಸ್ಕ್ವೇರ್ ಫೀಟ್ ಆಗ್ಬಿಡುತ್ತೆ. ಅದು ಅದ್ರ ಮಟೀರಿಯಲ್ ಏನದು ಟೆಕ್ಸ್ಚರ್ ಪೇಂಟ್? ಅಂದರೆ ಸರ್ ಅದೇನಿಲ್ಲ ಸರ್, ಇವಾಗ ಅದಕ್ಕೆ ಅಂತ ಒಂದು ಸಪ್ರೇಟ್ ಒಂದು ಪಟ್ಟಿ ಬರುತ್ತೆ. ಅದರ ಪಟ್ಟಿ ಹೆಸರು ಏನಿದೆ ಸರ್, ಸಾಗರ್ ಪಟ್ಟಿನ ಏನೋ ಒಂದು ಕೆಲಸ ಮಾಡೋಣ ಸರ್, ಈ ಪೇಂಟ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಒಂದು ಮನೆಗೆ ಯಾವ ಪೇಂಟ್ ಬರುತ್ತೆ ಮಾಡ್ಬೋದು, ಅದಕ್ಕೆ ಮಟೀರಿಯಲ್ ಕಂಪ್ಲೀಟ್ ಆಗಿ ಕೊಟ್ಬಿಡೋಣ ಸರ್ ಅದನ್ನು. ಓಕೆನಾ ಸರ್? ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡ್ಬಿಡೋಣ ಸರ್. ನೆಕ್ಸ್ಟ್ ಲೈಟಿಂಗ್ ಬರೋದಿದ್ರೆ ಪ್ಲಸ್ ಗೇಟ್ ಇಂಟಿಗ್ರೇಷನ್ ಎರಡು ಹೇಳ್ಬಿಡಿ ನನಗೆ. ಗೇಟ್ ಇಂಟಿಗ್ರೇಷನ್ ಮಾಡ್ತೀವಿ ಅಂತಂದ್ರೆ ಸರ್, ನಮಗೆ ಮೇಯ್ನ್ ಆಗಿ ನಾವು ಕಾಂಪೌಂಡಲ್ಲಿ ನಾವು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂದ್ರೆ ದೊಡ್ಡ ಗೇಟ್ ಇಡಬೇಕಂತ ನಾವು ಫಿಕ್ಸ್ ಆಗಿರ್ತೀವಿ. ಸೊ ದೊಡ್ಡ ಗೇಟ್ ಇಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಗೋಡೆ ಒಳಗಡೆ ಗೇಟ್ ಕೂರ್ಸೋಕ್ಕಾಗಲ್ಲ ಸರ್. ಸೊ ಅದಕ್ಕೆ ನಾವು ಹಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಡೆ ಒಂದು ಈ ಕಡೆ ಒಂದು ಮಿನಿಮಮ್ ಒಂದು 6 ಇಂಚ್ ಬೈ 6 ಇಂಚ್, ಇಲ್ಲ ಅಂತಂದರೆ ಇಟ್ಟಿಗೆ ಗೋಡೆ ಕಟ್ಟಿದ್ದೀವಿ ಅಂತಂದ್ರೆ 9 ಇಂಚ್ ಬೈ 9 ಇಂಚು ಏನೋ ಒಂದು ಪಿಲ್ಲರ್ನ ನಾವು ಹಾಕೋಬೇಕು. ಎಕ್ಸ್ಟ್ರಾ ಪಿಲ್ಲರ್ ತಗೋಬೇಕು. ಅದರ ಡೆಪ್ತ್ ಸೇಮ್ ಸಾಕಾ? ಡೆಪ್ತ್ ಇಲ್ಲ ಸರ್, ಡೆಪ್ತ್ ಸ್ವಲ್ಪ ಜಾಸ್ತಿ ಹೋಗಬೇಕು. ಅಂದ್ರೆ ಮಾಮೂಲಿ 1.5 ಅಡಿನಲ್ಲಿ ಮಾಡೋಕ್ಕಾಗಲ್ಲ, ಒಂದು 3 ಅಡಿನಾರು ಹೋಗ್ಬೇಕು ಸರ್. 3 ಅಡಿ ಹೋಗಿ ಪಿಲ್ಲರ್ ಹಾಕೊಂಡು. ಬಟ್ ಈ ಪಿಲ್ಲರ್ ನಾವು RCC ಪಿಲ್ಲರ್ ಹಾಕಿದ್ವಿ ಅಂತಂದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಮೇಲ್ಗಡೆ ಬೇಕಾದ್ರೆ ಒಂದು ಸ್ಲ್ಯಾಬ್ ಕೂಡ ಹಾಕೋಬಹುದು, ಎಂಟ್ರಿ ಸ್ಲ್ಯಾಬ್ ಆರ್ಚ್ ತರ ಮಾಡಬಹುದು, ಅದನ್ನ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ಇಲ್ಲ ನಮ್ಗೆ ಅದೆಲ್ಲ ಏನಿಲ್ಲ, ನಮ್ದು ಇರೋದ ಚಿಕ್ಕ ಗೇಟ್ ಇದೆ, ಒಂದು 10 ಅಡಿ 12 ಅಡಿನ ಓಪನಿಂಗ್ ಇದೆ, ಒಂದು ಕಾರ್ ಹೋಗಕ್ಕೆ ಇಟ್ಕೊಂಡಿದೀವಿ ಅಂತ ಅನ್ನೋದಾದ್ರೆ
ಅದಕ್ಕೆ ನಾವು ಮತ್ತೆ ಪಿಲ್ಲರ್ ಗಿಲ್ಲರ್ ಎಲ್ಲ ಮಾಡೋದಕ್ಕೆ ಮತ್ತೆ ಆಗಿ ಅಡಿಷನಲ್ ಖರ್ಚಾಗುತ್ತೆ ಅಂತ. ಬಟ್ ಈ ಕಾಲದಲ್ಲಿ ಆಲ್ಮೋಸ್ಟ್ ದೊಡ್ಡದಿರುತ್ತೆ ಸರ್. ಹೌದು ಸರ್, ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಬಟ್ ಆ ಥರದ್ದು ಏನಾರ ಸಿಚುವೇಶನ್ಸ್ ಇದೆ ನಮ್ದಿಲ್ಲ ಚಿಕ್ಕ ಸೈಟ್ ಇದೆ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು MS C ಸೆಕ್ಷನ್ಸು ಮತ್ತು ಬಾಕ್ಸ್ ಸೆಕ್ಷನ್ಸು ಬರುತ್ತಲ್ಲ ಸರ್, ಅದನ್ನು ನಾವು ಮೇಲ್ಗಡೆ ಸೀಲಿಂಗು ಮತ್ತು ಇದಕ್ಕೂ ಕೂಡ ಟಚ್ ಮಾಡ್ಬಿಟ್ಟು ಹಾಕೋಬೋದು. ಇಲ್ಲ ಅಂತ ತುಂಬ ಚಿಕ್ಕದಿದೆ ಅಂತಂದ್ರೆ ಹಂಗೆ ಬೇಕಾದ್ರೆ ಬೇಸ್ಮೆಂಟಲ್ಲಿ ಕ್ಲೀನಾಗಿ ಕಾಂಕ್ರೀಟಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದು ಕಾಂಪೌಂಡ್ಗೆ ಅದಕ್ಕೆ ಇಂಟರ್ಲಾಕ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ಅದ್ರ ಮೇಲೆ ಕೂಡ ಗೇಟ್ ಕೊಡ್ತೀವಿ ಸರ್. ನೀವು ಒಂದು 30-40 ಸೈಟ್ಗೆ ನೀವು ವಿಕೆಟ್ ಗೇಟ್ ಎಷ್ಟು ಸಜೆಸ್ಟ್ ಮಾಡ್ತೀರಾ, ಪಾರ್ಕಿಂಗ್ ಗೇಟ್ ಎಷ್ಟು ಸಜೆಸ್ಟ್ ಅಂದ್ರೆ ಸರ್? ಪಾರ್ಕಿಂಗ್ ಗೇಟ್ ಸರ್ ನಮಗೆ ಮಿನಿಮಮ್ ಒಂದು ಕಾರ್ ಆರಾಮಾಗಿ ಹೋಗಿ ಆಚೆ ಬರಬೇಕು. ಸೈಜ್ ಹೇಳಿ ಸರ್. ಅಂದ್ರೆ 10 ರಿಂದ 12 ಅಡಿ ಬೆಸ್ಟ್ ಅಂತೀರಾ ಅದು? ಓಕೆ, ಕಾರ್ ಒಂದು 5 ರಿಂದ 6 ಅಡಿ ಇರುತ್ತೆ, ನೀವು ಡಬಲ್ ಬೇಕು ಅಂತ. ಡಬಲ್ ಬೇಕಾಗುತ್ತೆ ಸರ್. ಅಂದ್ರೆ ತುಂಬಾ ಜಾಗ ಇಲ್ಲ ಅಂತಂದ್ರೆ ನಾವು 8-9 ಅಡಿ ಇಟ್ಕೊಂಡ್ರು ನಡೆಯುತ್ತೆ. ಅಟ್ಲೀಸ್ಟ್ ಒಂದು 10 ಅಡಿ ಇದ್ರೆ ಏನಂತಂದ್ರೆ ಸರ್ ಇಂಜಸ್ ಅದು ಮೈನಸ್ 9 ಅಡಿ ಉಳ್ಕೊಳ್ಳುತ್ತೆ. ನಮ್ಗೆ 6 ಅಡಿ 6 ಅಡಿ ಕಾರ್ ಇರುತ್ತೆ, ಸೊ ಈಸಿಯಾಗಿ ನಾವು ಹೋಗಿ ಬರ್ಬೋದು. ಬಟ್ ಲೇಡೀಸ್ ಅದೆಲ್ಲ ತೆಗಿಬೇಕು ಅಂತ ಕಷ್ಟ ಆಗ್ಬಿಡುತ್ತೆ. ಪರ್ಸನ್ ತೆಗಿಬೇಕಂದ್ರೆ ಕಷ್ಟ, ಏನು ಡ್ರೈವರ್ ಇರಲ್ಲ, ಮತ್ತೆ ಕಟಿಂಗ್ ರೇಡಿಯಸ್ ಸಿಗಲ್ಲ. ಅವಾಗ ಸ್ವಲ್ಪ ದೊಡ್ಡದಿದ್ದಷ್ಟು ಒಳ್ಳೇದೇನೆ. ಬಟ್ ವಿಕೆಟ್ ಗೇಟ್ ಒಂದು 4 ಅಡಿ ಇದ್ರೆ ಸಾಕಂತೀರಾ? ಆಮೇಲೆ ಈ ಪಾರ್ಕಿಂಗ್ ಗೇಟ್ ಇದೆಯಲ್ಲ, ನೀವು ಓಪನೇಬಲ್ ಸಜೆಸ್ಟ್ ಮಾಡ್ತೀರಾ, ಸ್ಲೈಡಿಂಗ್ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಸರ್ ಇವಾಗ ನಮಗೆ ಓಪನಬಲ್ ಎಲ್ಲೆಲ್ಲಿ ಅಂತಂದ್ರೆ ಸರ್ ನಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಓಪನಬಲ್ ಮಾಡಿದ್ರೆ. ಓಪನಬಲ್ಗೆ ನಮ್ಗೆ ಜಾಗ ಇದೆ ಅಂತ ಹೇಳಿದ್ರೆ ಓಪನಬಲ್ ಮಾಡ್ತೀವಿ ಸರ್. ಜಾಗ ಇಲ್ಲ ನಮ್ಗೆ ಇಕ್ಕಟ್ಟಿದೀವಿ, ಆಮೇಲೆ ಸ್ವಲ್ಪ ನಮಗೆ ಸ್ಲೈಡಿಂಗ್ ಅಲ್ಲೇನೆ ಆಗುತ್ತೆ ಅಂತಂದ್ರೆ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರೆ ಓಪನಬಲ್ ಗೇಟ್ಗೂ ಅದಕ್ಕೆ ಅದೊಂದು ಸ್ಟ್ಯಾಂಡರ್ಡ್ ಲೆಂತ್ ಇದೆ ಸರ್. ಅಷ್ಟ್ರ ಮೇಲ್ಗಡೆ ಹೋದಂದ್ರೆ ನಾವು ಓಪನಬಲ್ ನಿಲ್ಸಕ್ಕಾಗಲ್ಲ, ಅದು ಸ್ಯಾಗ್ ಆಗ್ಬಿಡುತ್ತೆ, ಹೆವಿ ಆಯ್ತು ಅಂತಂದ್ರೆ ನಿಂತ್ಕೊಳ್ಳಲ್ಲ. ಅಂತ ಟೈಮಲ್ಲಿ ನಾವು ಸ್ಲೈಡಿಂಗ್ ಹೋಗ್ಬೇಕು. ಸ್ಲೈಡಿಂಗ್ ಬೆಟರ್ ಅಂತ ಹೇಳ್ತಾರೆ. ಪ್ಲಸ್ ಕಾಸ್ಟ್ ಎಷ್ಟು ಜಾಸ್ತಿ ಆಗ್ಬೋದು ನಿಮ್ಮ ಪ್ರಕಾರ? ಕಾಸ್ಟ್ ಅದೇ ಸರ್, ಅದಕ್ಕೆ ಸ್ಲೈಡಿಂಗಿಗೆ ಒಂದು ಸ್ವಲ್ಪ ಮೆಕ್ಯಾನಿಸಮ್ ಅದೆಲ್ಲ ಬರೋದ್ರಿಂದ, ಬಾಟಮ್ ವೀಲ್ಸ್ ಇದೆಲ್ಲ ಬರೋದ್ರಿಂದ ಅದಕ್ಕೂ ಪರ್ ಸ್ಕ್ವೇರ್ ಫೀಟ್ ಒಂದು 100 ರೂಪಾಯಿ 150 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ ಓಕೆ ಸರ್. ನೆಕ್ಸ್ಟ್ ಬರುತ್ತೆ ಇರುವಂಥದ್ದು, ಈ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಗಣೇಶ ಐಡಲ್ ಅನ್ನು ಕುಳಿಸ್ತಾರೆ, ಕೆಲವರು ಪೋಸ್ಟ್ ಬಾಕ್ಸ್ ಅನ್ನ ಕುಳಿಸ್ತಾರೆ. ಯೂಶಲಿ ಮನೇಲಿ ಇರಲ್ಲ, ಅಥವಾ ಯಾರು ಒಳಗಡೆ ಬರೋದು ಬೇಡ, ಬರೋ ಡೆಲಿವರಿ ಬಾಯ್ಸ್ ಎಲ್ಲ ಅದು ಒಳಗಡೆ ಹಾಕ್ಬಿಟ್ಟು ಹೋಗ್ಬಿಡ್ಲಿ, ಈ ತರ ಆಪ್ಷನ್ ಇವಾಗ ಬರ್ತಾ ಇದೆ. ಓಕೆ, ಸೊ ಮುಂಚೆಯಿಂದ ಪೋಸ್ಟ್ ಇತ್ತು, ಇವಾಗ ಡೆಲಿವರೀಸ್ ಬರುತ್ತೆ. ಓಕೆ, ಆಲ್ಮೋಸ್ಟ್ ಡೆಲಿವರೀಸ್ ಇವಾಗೆಲ್ಲ ಬಂದ್ಬಿಡುತ್ತೆ, ಅವ್ರು ಹಾಕ್ಬಿಟ್ಟು ಹೋಗ್ಬಿಡ್ಲಿ ಅಂತ ಒಂದು ತುಂಬಾ ಜನ ಇದ್ದಾರೆ. ಸೊ ಇದನ್ನು ನಾವು ಅದ್ರಲ್ಲಿ ಫಿಕ್ಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ದೇವರ ಗುಡಿ ಎಷ್ಟು ಸಣ್ಣದು ಮಾಡಿದ್ರು ಕರೆಕ್ಟ್? ಅಂದ್ರೆ ಸರ್ ದೇವ್ರದ್ದು ಇವಾಗ ನೋಡಿ ಸರ್, ನಾವು ಎಷ್ಟು ಐಡಲ್ ಎಷ್ಟು ದೊಡ್ಡದಿಡ್ತೀವಿ ಅಂತ ಅನ್ನೋದು ಅದ್ರ ಮೇಲೆ ಒಂದಿಷ್ಟು ದೊಡ್ಡದಿರ್ತೀವಿ ಸರ್. ಯೂಶಲಿ ಒಂದಿಷ್ಟು ಇಡ್ತೀವಿ, 8 ಇಂಚ್ ಅನ್ಕೊಳ್ಳಿ. 8 ಇಂಚ್, 1.5 ಅಡಿ ಹೈಟ್, ಮತ್ತೆ ಒಂದು ಕಾಲು ಅಡಿ ಅಗಲ ಇಟ್ಕೊಂಡ್ರೆ 1.5 ಅಡಿಗೆ 1.5 ಅಡಿ ಇಟ್ಕೊಂಡ್ರೆ ಅಂದ್ರೆ ಸಾಕು. ಯಾಕಂದ್ರೆ ತುಂಬಾ ದೊಡ್ಡದು ಮಾಡಿದ್ರೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಆಮೇಲೆ ಕಾಂಪೌಂಡ್ ಒಳಗಡೆ ಅದು ಇಂಟಿಗ್ರೇಷನ್ ಮಾಡ್ಬೇಕಾದ್ರು ಮತ್ತೆ ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಅಲ್ಲೇ ಮಾಡಬೇಕು, ಯಾಕಂದ್ರೆ ಅದು ಡಕ್ಟ್ ಆಗುತ್ತೆ. ಅದಕ್ಕೆ ಮತ್ತೆ ಬಾಟಮ್ ಅಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಹಾಕೊಂಡು ಮತ್ತೆ ಅದಕ್ಕೇನು ರೆಡಿಮೇಡ್ ಬಾಕ್ಸ್ ಬರುತ್ತೆ ಅದನ್ನ ಕೂರಿಸ್ಕೊಂಡು ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಒಳಗಡೆ ಕೂರಿಸ್ಕೊಂಡು ಆಮೇಲೆ ಅದ್ರ ಮೇಲೆ ಮತ್ತೆ ಒಂದು ಕಾಂಕ್ರೀಟ್ ಲಿಂಟಲ್ ಕ್ಯಾಸ್ಟ್ ಮಾಡ್ದಂಗೆ ಒಂದು ಕಾಂಕ್ರೀಟ್ ಬ್ಯಾಂಡ್ ಹಾಕೊಂಡು ಅದ್ರ ಮೇಲೆ ನಾವು ಮತ್ತೆ ಕೆಲಸ ಬರುತ್ತೆ ಸರ್. ಆ ಥರದ್ದೆಲ್ಲ ಮಾಡಬೇಕಾಗತ್ತೆ. ಡೋರ್ ಮಾಡಿಸ್ಬೇಕಾ ಮತ್ತಲ್ಲ? ಅದಕ್ಕೆ ಹೌದು ಸರ್. ಇವಾಗ ಮಾಮೂಲಿ ಬಾಕ್ಸ್ ಬಂತಂದ್ರೆ ಅದಕ್ಕೆ ಮತ್ತೆ MS ಒಂದು ಬಾಕ್ಸ್ ಇತ್ತಂದ್ರೆ ಅದಕ್ಕೆ ಡೋರ್ ಗಿರಲ್ಲ, ಯಾಕಂದ್ರೆ ಮತ್ತೆ ಇದೆಲ್ಲ ಐಡಲ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದಕ್ಕೆಲ್ಲ ಇದು ಮಾಡ್ಕೋಬೇಕಿತ್ತು. ಆಮೇಲೆ ನಾವು ತೆಗೆದು ಪೂಜೆ ಮಾಡಕ್ಕೆ ಬೇಕಲ್ಲ ಸರ್. ಕರೆಕ್ಟ್. ಚಿಕ್ಕದೊಂದು ಮುಷ್ಟಿಯಿಂದ ಮೇಲೆ ಇಟ್ಟಿವಿ ಅಂತಂದ್ರೆ ವಿಗ್ರಹ ಅದಕ್ಕೆ ಪೂಜೆ ಮಾಡಲೇಬೇಕು. ಸೊ ಹಂಗಿದಾಗ ನಾವು ಡೈಲಿ ಅದಕ್ಕೆ ಪೂಜೆ ಮಾಡಬೇಕು ಅಂತಂದ್ರೆ ಅದೇ ಸ್ವಲ್ಪ ಓಪನಬಲ್ ಥರ ಇಟ್ಕೊಳ್ಳೋ ಥರ ಮಾಡಬೇಕಾಗುತ್ತೆ. ಆಮೇಲೆ ಇವಾಗ ನಾವು ಆಮೇಲೆ ಡೆಲಿವರಿದು ಏನು ಮಾಡ್ತಾ ಇದೀವಿ ಅಂದರೆ ಅದೇ ಇವಾಗ ಜಸ್ಟ್ ನಮಗೆ ಒಂದು ಬಾಕ್ಸ್ ಮಾಮೂಲಿ ಪೋಸ್ಟ್ ಆಫೀಸ್ ಬಾಕ್ಸ್ ಥರ ಇರ್ತಿತ್ತು, ಅದಕ್ಕೆ ಅದೇ ಮಾಮೂಲಿ ಕೈ ವಾಪಸ್ ಎತ್ಕೊಳ್ಳೋದು. ಆಮೇಲೆ ಅದ್ರ ಜೊತೆನಲ್ಲಿ ಹೊಸದಾಗಿ ಅದ್ರ ಬದಲಾಗಿ ಡೆಲಿವರಿ ಬಾಯ್ಸ್ಗಳು ಅವರೆಲ್ಲ ಕೊಡಕ್ಕೆ ಬರ್ತಾರೆ. ಅಂದರೆ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿದ್ದೀವಿ, ಗೇಟಲ್ಲೇ ಒಂದು ಚಿಕ್ಕದೊಂದು ಒಂದು ಈ ಕೌಂಟರ್ ತರ ಒಂದು ಚಿಕ್ಕದಾಗಿ ಓಪನ್ ಮಾಡ್ಬೋದು, ಸೆಕ್ಯೂರಿಟಿ ಪರ್ಪಸ್. ಗೇಟ್ ತೆಗೆದ್ರೆ ಏನೇನು ಗೇಟೇ ತೆಗಿಬೇಕಾಗಿಲ್ಲ, ಚಿಕ್ಕದೊಂದು ಓಪನಬಲ್ ಚಿಕ್ಕದೊಂದು ಮಿನಿ ಗೇಟ್ ಒಳಗಡೆ ಮಾಡ್ಕೊಂಡ್ರೆ ಮಾಡ್ಬೋದಲ್ವಾ? ಅದು ಮಾಡ್ಕೊಂಡು ಅದ್ರಲ್ಲಿ ಓಪನ್ ಮಾಡ್ಕೊಂಡು ಡೆಲಿವರಿ ಕಲೆಕ್ಟ್ ಮಾಡ್ಕೊಂಡು ಇದನ್ನ ಗೇಟ್ ಅಲ್ಲೇ ಮಾಡ್ಬೇಕಂತೇನಿಲ್ಲ, ನಾವು ಕಾಂಪೌಂಡ್ ಒಳಗಡೆ ಒಂದು ಚಿಕ್ಕ ಗೇಟ್ ಮಾಡ್ಬೋದಲ್ವಾ? ಚೆನ್ನಾಗಿದೆ ಅದು ಆಪ್ಷನ್. ಅಥವಾ ಅವ್ರಿಗೆ ಬೇಕಾದ್ರೂ ಮಾಡಿ ಹಾಕೋ ತರ ಏನಾದ್ರು ಆಪ್ಷನ್ಸ್ ಎಲ್ಲ ಮಾಡ್ಬೋದಲ್ವಾ? ಸೂಪರ್ ಆಗಿ ಹೇಳಿದ್ರೆ ಸರ್. ಫೈನಲ್ ಆಗಿ ಬರ್ತಾ ಇರೋದು ವೈರಿಂಗ್ ಅಂಡ್ ಆಕ್ಸೆಸರೀಸ್. ಸೊ ನಾಳೆ ದಿನ ನಮ್ಮ ಕಾಂಪೌಂಡ್ ಅಲ್ಲಿ ಲೈಟ್ ಫಿಕ್ಸ್ ಮಾಡೋದಕ್ಕೆ ಏನೇನು ವೈರಿಂಗ್ ಬರುತ್ತೆ, ನಾವು ಎಷ್ಟು ಪೈಪ್ ಬಿಡ್ಬೇಕು ಅದ್ರ ಒಳಗಡೆ? ಅಂದ್ರೆ ಸರ್ ಯೂಶಲಿ ನಮಗೆ ಜಾಸ್ತಿ ರೆಗ್ಯುಲರ್ ಆಗಿ ಬರೋದು ಅಂತಂದ್ರೆ ಗೇಟ್ದು ಪಿಲ್ಲರ್ ಹಾಕಿದೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ವೈರಿಂಗ್ ಕಂಪಲ್ಸರಿ ಕೊಟ್ಕೊಂಡಿದ್ರೆ ಒಳ್ಳೇದು ಸರ್. ಅಂದ್ರೆ ಮೇಲೆ ಏನು ಪ್ರೊಜೆಕ್ಷನ್ ಏನು ಮಾಡಿಲ್ಲ, ನಾವು ಮೇಲ್ಗಡೆ ಸ್ಲ್ಯಾಬ್ ಏನು ತಗೊಂಡಿಲ್ಲ ಅಂತಂದ್ರೆ ಮೇಲೆ ಸ್ಲ್ಯಾಬ್ ತಗೊಂಡಿದ್ರೆ ಮೇಲೇನೆ ಸ್ಪಾಟ್ ಲೈಟ್ಸ್ ಬಂದ್ಬಿಡುತ್ತೆ. ಗೇಟ್ ಯಾವಾಗಲೂ ನಮಗೆ ಸ್ವಲ್ಪ ಬೆಳಕಾಗಿರ್ಬೇಕು ಸರ್. ನಮ್ಗೆ ಏನಾದ್ರೂ ಅಲ್ಲಿ ಡಲ್ ಆಗಬಾರ್ದು, ಯಾಕಂದ್ರೆ ಯಾವಾಗಲೂ ನಾವು ಅದು
ಯೂಶಲಿ ನಮ್ಗೆ ಅದು ಮೇನ್ ಡೋರ್ ಥರನೇ ಅದು, ನಾವು ಓಡಾಡ್ತಾನೆ ಇರ್ತೀವಿ ಅವಾಗ. ಸೊ ಅವಾಗ ನಮ್ಗೆ ಅಲ್ಲಿ ಬೆಳಕಿರಬೇಕು. ಬೆಳಕಿಲ್ಲ ಅಂತಂದ್ರೆ ಆಮೇಲೆ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ, ಆಮೇಲೆ ನಾವು CCTV ಇಟ್ಟಿರ್ತೀವಿ, ಅಲ್ಲಿ ಲೈಟಿಂಗ್ಸ್ ಇಲ್ಲ ಅಂತಂದ್ರೆ ವರ್ಕೌಟ್ ಆಗಲ್ಲ. ಸೊ ಆ ಟೈಮಲ್ಲಿ ಅದೇನಾನ ಇಲ್ಲ ಅಂತಂದ್ರೆ 2 ಪಿಲ್ಲರ್ ಕೊಡ್ತಾ ಇದೀವಿ ಅಂದ್ರೆ ಪಿಲ್ಲರ್ಗೆ ನಾವು ಲೈಟಿಂಗ್ ಪಾಯಿಂಟ್ಸ್ ಕೊಡಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ನಮಗೆ ಬ್ರೈಟಾಗಿ ಬರೋ ಥರದ್ದು ಎರಡು ಕೊಡಬೇಕಾಗುತ್ತೆ. ಇನ್ನು ಸಮ್ಟೈಮ್ಸ್ ನಾವೇನೋ ಡೆಕೋರೇಟಿವ್ ಮಾಡಿದ್ದೀವಿ, ಕಾಂಪೌಂಡ್ ವಾಲ್ನ ಒಳಗಡೆ ಎಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಬಿಟ್ಕೊಂಡಿದ್ದೀವಿ, ಸುತ್ತಲೂ ಏನೋ ಲಾನ್ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಂಟರ್ನಲ್ ಸೈಡು ಕೂಡ ವೈರಿಂಗ್ ಮಾಡಿಕೊಂಡು ಸ್ಪ್ಲಿಟ್ ಲೈಟ್ಸ್ 2-ವೇ ಲೈಟ್ಸ್ ಹಾಕೋಬೋದು, 4-ವೇ ಲೈಟ್ಸ್ ಹಾಕೋಬೋದು, ಇಂಟರ್ನಲ್ ಹಾಕೋಬೋದು. ಮತ್ತು ಆಚೆ ಕಡೆ ಕಾಂಪೌಂಡ್ ಡೆಕೋರೇಟಿವ್ ಮಾಡಿದ್ದೀವಿ. ಮುಂದೆ ಏನಾದರೂ ನಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪ್ಲಾಂಟರ್ ಬಾಕ್ಸ್ ಇದೆಲ್ಲ ಮಾಡಿದ್ದೀವಿ, ಮಾಡ್ತಾ ಇದೀವಲ್ಲ ಸರ್. ಅದಕ್ಕೆಲ್ಲ ಏನಂತಂದರೆ ಆಚೆ ಕಡೆನೂ ಕೂಡ ಇವಾಗ ಟೆಕ್ಸ್ಚರ್ ಪೇಂಟ್ ಮಾಡಿರ್ತೀವಿ, ಮತ್ತೆ ಗ್ರೂ ಡಿಸೈನ್ ಮಾಡಿರ್ತೀವಿ. ಕಾಂಪೌಂಡ್ಗೆ ಅಂತಂತ ಎಲಿವೇಶನ್ ಮ್ಯಾಚ್ ಆಗಂತ ಸ್ವಲ್ಪ ಡಿಸೈನ್ ಮಾಡಿರ್ತೀವಿ, ನೇಮ್ ಬೋರ್ಡ್ ಮಾಡಿರ್ತೀವಿ. ಅವಕ್ಕೆಲ್ಲ ಏನಂತಾರೆ ಕಂಪಲ್ಸರಿ ಲೈಟ್ಸ್ ಬೇಕೇ ಬೇಕು. ಇವಾಗ ಏನಂದ್ರೆ ಕಾಂಪೌಂಡ್ ಮಾಡ್ತಾ ಇದೀವಿ ಅಂದ್ರೆ ಇವನ್ನೆಲ್ಲ ಪ್ರಿಕಾಷನ್ಸ್ ತಗೊಂಡು ಅಟ್ಲೀಸ್ಟ್ ಫ್ರಂಟ್ ಸೈಡ್ಗನ ಲೈಟಿಂಗ್ ಪ್ರಾವಿಷನ್ಸು, ಮತ್ತು ಏನೋ ಒಳಗಡೆ ಏನೋ ಲಾಂಗಿನ್ ಇಲ್ಲ ಅಂತಂದ್ರೆ ಏನು ಬೇಕಾಗಲ್ಲ. ಫ್ರಂಟ್ ಸೈಡ್ಗೆ ಮನೆ ಮುಂದೆಗಡೆ ಲೈಟಿಂಗ್ಸ್ನ ಕೊಟ್ಕೋಬೇಕು. ಅದಕ್ಕೂ ವೈರಿಂಗ್ ಬಿಡ್ಬೇಕು, ವೈರಿಂಗ್ ಬಿಟ್ಕೋಬೇಕು. ಎಲ್ಲಿಂದ ಬರುತ್ತೆ ವೈರಿಂಗ್ ಅಂದ್ರೆ ಸರ್ ಅದು ನಮಗೆ ಆಲ್ಮೋಸ್ಟ್ ಪಾರ್ಕಿಂಗ್ ಇಂದ ಬರುತ್ತೆ. ಪಾರ್ಕಿಂಗ್ ಇಂದ ಬಂದು ಫಸ್ಟ್ ಪೈಪ್ ಹಾಕಿ ಪ್ಲಾಸ್ಟಿಂಗ್ ಇಸ್ಟಿಂಗ್ ಎಲ್ಲ ಮಾಮೂಲಿ ಇದು ಮಾಡ್ಕೊಂಡು ಹೋಗಿರ್ತಾರೆ ಸರ್. ಅದಾದ್ಮೇಲೆ ನಾವು ಇನ್ನೊಂದು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಆ ಪಾಯಿಂಟ್ನ ಹಂಗೆ ಹಿಂದೆಗಡೆಯಿಂದನೇ ವೈರ್ ಹೇಳ್ಕೊಂಡು ಅಲ್ಲ ಮುಂದೆಗಡೆ ಎಕ್ಸ್ಪೋಸ್ ಬಿಟ್ಕೊಂಡು ಅಲ್ಲಿಗೆ ಲೈಟಿಂಗ್ ಪ್ರಾವಿಷನ್ಸ್ ಕೊಟ್ಕೋಬಹುದು. ಅದೇನು ಡೇ ಕ್ಯಾನ್ ಬರಲ್ಲ. ಆಮೇಲೆ ಇದ್ರ ಮೇಲ್ಗಡೆ ಟಾಪಲ್ಲೂ ಕೂಡ ಒಂದು ಕೋಪಿಂಗ್ ಕಾಂಕ್ರೀಟ್ ಅಂತ ಒಂದು ಹಾಕ್ತೀವಿ ಸರ್. ಅಂದ್ರೆ ಹಿಂಗೆ ಸ್ಲೋಪ್ ತರ ಮಾಡಿರ್ತೀವಿ ನೋಡಿ, ಕಾಂಪೌಂಡ್ ಫ್ಲಾಟ್ ಇರೋದು, ನೀರು ಹಂಗೆ ಬಿದ್ದೋಗುತ್ತಾರೆ, ಹಿಂಗೆ ಒಂದು ಕ್ಯಾಪ್ ತರ ಮಾಡಿರ್ತೀವಿ ಕಾಂಕ್ರೀಟ್ ಹಾಕ್ಬಿಟ್ಟು. ಸೊ ಅದನ್ನು ಕೂಡ ಮಾಡಿದ್ರೆ ತುಂಬಾ ಒಳ್ಳೇದು. ಕೋಪಿಂಗ್ ಕಾಂಕ್ರೀಟ್. ಆಮೇಲೆ ಬ್ಯಾಂಡ್ ಕೊಟ್ಕೊಂಡು ಹೋಗ್ತೀವಲ್ಲ, ಅದು ಮಾಡ್ತೀರಾ ಇವಾಗ? ಹೌದು ಸರ್, ಅದು ಬ್ಯಾಂಡನ್ನು ಇವಾಗ ಏನಂತಂದ್ರೆ ನಾವು ಅದೇ ಕ್ರ್ಯಾಕ್ ಬರಬಾರ್ದು ಅಂತ ಹೇಳಿ ಕೊಡ್ತಾ ಇದೀವಿ. ಮುಂಚಿತದಿಂದ ಅದು ಇದ್ದಿದೆ ಅಂತಂದ್ರೆ ಅದಕ್ಕೆ ಕೋಪಿಂಗ್ ಕಾಂಕ್ರೀಟ್ ಇದೀವಿ. ಏನಂದ್ರೆ ಇವಾಗ ಬ್ಯಾಂಡ್ ಕೊಟ್ವಿ ಅಂದ್ರೆ ನೋಡಿ ಸರ್ ಫ್ಲಾಟ್ ಆಗಿ ಇರುತ್ತೆ, ಆದ್ಮೇಲೆ ನೀರ್ ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಇನ್ನೊಂದು ಇದಿರುತ್ತೆ. ಬಟ್ ಕೋಪಿಂಗ್ ಕಾಂಕ್ರೀಟ್ ಈ ತರ ಸ್ಲೋಪ್ ಮಾಡಿದ್ವಿ ಅಂತ ಹೇಳಿದ್ರೆ ಕಾಂಕ್ರೀಟ್ ಅಲ್ಲೇನೆ ಅದೇನಾಗುತ್ತೆ, ನಮಗೆ ನೀರು ಬಿದ್ದಿದ್ದು ಸಡನ್ ಆಗಿ ಹೋಗ್ಬಿಡುತ್ತೆ. ಅದು ಕಾಂಪೌಂಡ್ ಮೇಲೆ ಯಾವುದೇ ತರದ ರಿಫ್ಲೆಕ್ಟ್ ಮಾಡಲ್ಲ. ಅದು ಮುಂದೆಗಡೆ ಒಂದು ಪಟ್ಟಿನೂ ಇರುತ್ತೆ. ಸೊ ಅದು ಬಂದಿದ್ದು ಹಂಗೆ ಡ್ರಾಪ್ ಔಟ್ ಸ್ವಲ್ಪ ಡ್ಯೂರಬಲ್ ಬರುತ್ತೆ. ಸರ್ ಇವಾಗ ನಿಮ್ಮ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ ಇರುತ್ತಲ್ಲ, ಅದರಲ್ಲಿ ಕಾಂಪೌಂಡ್ ಆ್ಯಡ್ ಆಗಿರುತ್ತೆ, ಅದು ಇಟ್ಸ್ ಅಡಿಷನಲ್ ನಮ್ದ್ರಲ್ಲಿ ಸರ್ ಜನರಲ್ ಆಗಿ ಇಲ್ಲ ಸರ್. ಜನರಲ್ ಆಗಿನೂ ಕೂಡ ಏನಂತಂದ್ರೆ ಒಂದು ಸಮ್ ಆಫ್ ದ ಕಂಪ್ನೀಸ್ ಏನು ಮಾಡ್ತಾರೆ ಅಂತಂತಂದ್ರೆ ಗ್ರೌಂಡ್ ಫ್ಲೋರಲ್ಲಿ ಬರೀ ಬಿಲ್ಡಿಂಗ್ ಮೆಜರ್ಮೆಂಟ್ ಮಾತ್ರ ತೊಗೊಂಡಿರ್ತಾರೆ. ಅಂದರೆ ಎಷ್ಟು ರೂಫ್ ಹಾಕ್ತೀವಿ ಅಷ್ಟಕ್ಕೆ ಬಿಲ್ ಅಂತ ತೊಗೊಂಡಿರ್ತಾರೆ. ಸೊ ಬಟ್ ನಾವೇನು ಮಾಡ್ತೀವಿ ಆ ಟೈಮಲ್ಲಿ ಕಾಂಪೌಂಡ್ ವಾಲ್ ಅವರು ಯಾರು ಕೊಡೋಕ್ಕಾಗಲ್ಲ ಸರ್, ಅದು ಅಡಿಷನಲ್ ಕಾಸ್ಟನ್ನೇ. ಬಟ್ ನಾವೇನು ಮಾಡ್ತೀವಿ ಅಂದ್ರೆ ಗ್ರೌಂಡ್ ಫ್ಲೋರ್ಗೆ ಫುಲ್ ಮೆಜರ್ಮೆಂಟ್ ಅಂತ ತೊಗೊಂಡ್ಬಿಡ್ತೀವಿ. ಅಂದರೆ 30-40 ಇದೆ ಅಂದರೆ 1200 ಸ್ಕ್ವೇರ್ ಫೀಟ್ ಅಂತ ತೊಗೊಂಡ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ಮತ್ತೆ ಸಣ್ಣ ಪುಟ್ಟದ ಚೇಂಬರ್ ಕಟ್ಟೋದು ಬರುತ್ತೆ, ಮತ್ತು ಆಚೆ ಕಡೆ SSM ಬೌಂಡ್ರಿಗೆ ಪಾಯ ಕಟ್ಟೋದು ಬರುತ್ತೆ, ಮತ್ತು ಕಾಂಪೌಂಡು ಬರೋ ಥರದ್ದು ಇರುತ್ತೆ, ಗೇಟ್ ಬರೋದಿರುತ್ತೆ. ಸೊ ಅದೆಲ್ಲ ಬರೋದ್ರಿಂದ ಏನು ಮಾಡ್ತಾ ಇದೀವಿ ನಾವು, ಎಲ್ಲ ಪ್ಯಾಕೇಜಸ್ಸು ಕೂಡ ಕಾಂಪೌಂಡ್ ಇನ್ಕ್ಲೂಡೇ ಇರುತ್ತೆ. ನಿಮ್ದು ಇನ್ಕ್ಲೂಡೆಡ್? ನಮ್ದ್ರಲ್ಲಿ ಎಲ್ಲದರಲ್ಲಿ ಇನ್ಕ್ಲೂಡ್ ಇರುತ್ತೆ ಸರ್. ನೀವೇನು ಪ್ಯಾಕೇಜಸ್ ಕೊಡ್ತೀರಾ ದಟ್ಸ್ ಇನ್ಕ್ಲೂಡೆಡ್. ನಾವು ಮಾತಾಡ್ತೀವಲ್ಲ ಇವೆಲ್ಲ ಬರುತ್ತೆ, ಎಲ್ಲಾನು ಇನ್ಕ್ಲೂಡ್ ಆಗಿ ಬಂದ್ಬಿಡುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡೇ ನಾವು ಪ್ಯಾಕೇಜ್ ಒಳಗಡೆ ಮಾಡಿರ್ತೀವಿ. ಬಟ್ ನೀವು ಮಾಡ್ತೀರಾ, ಬಟ್ ಮಾರ್ಕೆಟಲ್ಲಿ ಎಲ್ಲರೂ ಇನ್ಕ್ಲೂಡ್ ಮಾಡಿರ್ತಾರೆ? ಅಂದ್ರೆ ಸರ್ 90% ಎಲ್ಲದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಅದೇ ಒಂದೊಂದು ಕಡೆ ಏನಾಗುತ್ತೆ, ಸ್ವಲ್ಪ ಕಸ್ಟಮರ್ ಬಜೆಟ್ ಫ್ರೆಂಡ್ಲಿ ಅಂತ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇನ್ನೂ ತುಂಬ ಜಾಸ್ತಿ ಬುದ್ಧಿವಂತಕ್ಕೆ ಓಡ್ಸಕ್ಕೆ ಹೋಗ್ಬಿಡ್ತಾರೆ. ನೀವು ರೂಫ್ ಏರಿಯಾ ತೊಗೋಬೇಕಲ್ವ, ಯಾಕೆ ಸೈಟೇಜ್ ಏರಿಯಾ ತೊಗೊಂತೀರ ಅಂತಂತ ಸ್ವಲ್ಪ ಕ್ವಶನ್ ಮಾಡಿದಾಗ ಏನು ಮಾಡ್ತಾರೆ ಅವರು ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾರೆ, ಆಯ್ತು ನಾನು ರೂಫ್ ಒಳಗಡೆ ತಾನೇ ನನ್ನ ಕೆಲಸ, ನಾನು ಆಚೆ ಮಾಡಲ್ಲ ಅಂತೇಳಿ ಆಚೆ ನಾನು ಕಾಂಪೌಂಡ್ ಅಡಿಷನ್ ಅಂತಂತ ಅವ್ರು ಅಡಿಷನಲ್ ಆಗ್ತಾರೆ. ಆಮೇಲೆ 2 ಲಕ್ಷ ನಾವು ಎಕ್ಸ್ಟ್ರಾ ಕೊಡಲೇಬೇಕು. 2 ಲಕ್ಷ ಅಲ್ಲಿಗೆ ಬರುತ್ತೆ. ಅದ್ರ ಬದಲು ನಾವು ಸುಮ್ಮನೆ ಪ್ಯಾಕೇಜ್ ಒಳಗಡೆ ನೋಡಪ್ಪ ಫುಲ್ ಸೈಡ್ ಮೆಜರ್ಮೆಂಟ್ ಬೇಕು, ಫಸ್ಟ್ ಫ್ಲೋರಿಂದ ರೂಫ್ ಮೆಜರ್ಮೆಂಟ್ ತೊಗೊಂಡ್ರೆ ನಡೆಯುತ್ತೆ. ಗ್ರೌಂಡ್ ಫ್ಲೋರ್ ಮಾತ್ರ ಫುಲ್ ಸೈಡ್ ಮೆಜರ್ಮೆಂಟ್ ತೊಗೊಂಡ್ರೆ ಬಿಡ್ತಾ ಇರೋದೇ 1.5 ಅಡಿ ಬಿಡ್ತಾ ಇರ್ತೀವಿ ಸರ್, ಅದ್ರಲ್ಲಿ ಅಷ್ಟು ಕೆಲಸ ಬಂದೇ ಬರುತ್ತೆ. ಹಂಗಾಗಿ ನಾವು ಫಸ್ಟ್ ಎಜುಕೇಟ್ ಮಾಡಿ, ಮತ್ತು ಯಾಕಂದ್ರೆ ಪದೇ ಅವ್ರಿಗೂ ಅವರು ಫ್ರೀಯಾಗಿ ಕಟ್ಕೊಡು ಅಂತಂತ ಅವ್ರು ಕೇಳೋದು ಬೇಡ, ನಾವು ಫ್ರೀಯಾಗಿ ಕಟ್ಬೇಕಂತಂದ್ರೆ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವ್ರಿಗೆ ಎಜುಕೇಟ್ ಮಾಡಿ ತೊಗೊಂಡ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಇದು ನಾನ್ ರಿಲೇಟೆಡ್ ಕೇಳ್ಬಿಡ್ತೀನಿ ಸರ್. ಇವಾಗ ನೀವು ಲೆಕ್ಕ ಮಾಡ್ತಿರಲ್ಲ, ಅಳತೆ ಮಾಡ್ತಿರಲ್ಲ, ಪಾರ್ಕಿಂಗ್ ಏರಿಯಾ ಲೆಕ್ಕ ಮಾಡ್ತೀರಾ? ಪಾರ್ಕಿಂಗ್ ಏರಿಯಾದಲ್ಲಿ ಅಂಥದ್ದೇನು ಮಾಡೇ ಇರೋದಿಲ್ಲ, ಮನೆ ಕಟ್ಟಿರೋದೆಲ್ಲ ಏನೂ ಇಲ್ಲ, ಸುಮ್ಮನೆ ಟೈಲ್ಸ್ ಹಾಕಿರ್ತೀರಾ. ಇಟ್ಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಸೇಮ್? ಹೌದು ಸರ್. ಏನಕ್ಕೆ ಅಂದರೆ ನಾವು ಇವಾಗ ನಮ್ದೆಲ್ಲ ಏನಂತಂದ್ರೆ ಸರ್, ಇವಾಗ ಪ್ಯಾಕೇಜ್ ವೈಸ್ ಹೋದ್ವಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಸಂಪ್ ಕೊಟ್ಬಿಟ್ಟಿರ್ತೀವಿ, ಗೇಟ್ ಕೊಡ್ತಾ ಇರ್ತೀವಿ, ಕಾಂಪೌಂಡ್ ಕೊಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಎಕ್ಸ್ಟ್ರಾ ಹೋಗ್ತಾ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಅದನ್ನು ಪಾರ್ಕಿಂಗ್ ಏರಿಯಾಗೆ ಸೇಮ್ ಮೆಜರ್ಮೆಂಟ್ ಅಂತ ತೊಗೊತೀವಿ. ಬಟ್ ಸಮ್ಟೈಮ್ಸ್ ಏನಾದರೂ ಒಂದು ತುಂಬ ಜಾಸ್ತಿ 30-40 ಇದೆ, ಫುಲ್ ಪಾರ್ಕಿಂಗ್ ಇದೆ ಅಂತ ಇಟ್ಕೊಳ್ಳಿ. ಆಮೇಲೆ ಇಲ್ಲೊಂದು 70-80% ಪಾರ್ಕಿಂಗ್ ಇದೆ, ಚಿಕ್ಕದೊಂದು ರೂಮ್ ಕಟ್ಕೊತಿದ್ದಾರೆ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಪಾರ್ಕಿಂಗ್ ಏರಿಯಾಗೆ ಸ್ವಲ್ಪ ರಿಡ್ಯೂಸ್ ಮಾಡ್ತೀವಿ ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಒಂದು
ಒಂದು 2,000 ರೂಪಾಯಿ per square feet ಇದೆ. ಪರ್ ಸ್ಕ್ವೇರ್ ಫೀಟ್ ಇದೆ ಅಂತಂದ್ರೆ ಅದಕ್ಕೊಂದು 300-350 ರೂಪಾಯಿ ರೆಡ್ಯೂಸ್ ಮಾಡಿರ್ತೀವಿ. 350 ರೂಪಾಯಿ, 1,700 ರೂಪಾಯಿ ಅದಕ್ಕೆ ರೂಪಾಯಿ ಪಾರ್ಕಿಂಗ್ ಏರಿಯಾ ಇದು ರೆಡ್ಯೂಸ್ ಮಾಡಬೇಕು. ಹೌದು ಸರ್. ಅಂದ್ರೆ 50% ಮೇಲೆ ಹೋಗ್ಬೇಕು ಅದು ಪಾರ್ಕಿಂಗ್ ಏರಿಯಾ. ನಮ್ಗೆ ಇವಾಗ 30-40 ಇದೆ ಅಂದ್ರೆ 600-700 ಅಡಿ ಮೇಲೆ ಹೋಗ್ಬೇಕು. ಅಲ್ಲಿ ನಮ್ಗೆ ಸಂಪ್ ಏನಂದ್ರೆ ಸರ್, ಸಂಪ್ ನಾವು ಯೂಶಲಿ ಒಂದ್ ಸ್ವಲ್ಪ ಚಿಕ್ಕದಾಗ ಕಟ್ತೀವಿ, ಒಂದು 8,000-10,000 ಕಟ್ಟಿರ್ತೀವಿ. ಸೊ ಆ ಸಂಪ್ಗಿನೂ ಅಷ್ಟೇ ಜಾಗ ಬಿಟ್ಬಿಟ್ಟು ಪಾರ್ಕಿಂಗ್ ಕಡಿಮೆ ಕೊಡು ಅಂದ್ರೆ ಮಾಡೋಕ್ಕಾಗಲ್ಲ. ಮತ್ತು ಯಾಕಂದರೆ ಎಲ್ಲ ಗೇಟ್ ಅದು ಇದೆಲ್ಲ ಬರ್ತಾ ಇರುತ್ತೆ, ಆಮೇಲೆ ಮೇಸ್ತ್ರಿಗೂ ಎಲ್ಲರಿಗೂ ಸೇಮ್ ಅಮೌಂಟೇ ಕೊಡಬೇಕಾಗುತ್ತೆ ಅಂತೇಳಿ, ಆಮೇಲೆ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ ಅಂತೇಳಿ. ಅದೇನೋ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಮೇಲೆ 60-40 ಇರುತ್ತೆ. 60-40 ಕಟ್ಟಬೇಕಾದ್ರೆ ನಾವೇನು ಮಾಡಿರ್ತೀವಿ, ಕೆಳಗಡೆ 1 BHK ಮನೆ ಸಾಕು, ಸುಮ್ಮನೆ ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ರೇಟ್ ರೆಡ್ಯೂಸ್ ಮಾಡಿಕೊಟ್ಟು ಸೂಪರಾಗಿ ಹೇಳಿದ್ರೆ. ಪ್ಲಸ್ ಲೇಟ್ ಬಗ್ಗೆ ಹೇಳಿದೆ ನನಗೆ ನೆನಪಾಯಿತು, ನಿಮ್ಮ ಪ್ಯಾಕೇಜಸ್ಗಳು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ವಿಡಿಯೋ ದೊಡ್ಡದಾಯಿತು ಅನ್ಕೊಂತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದೇನೆ. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟ್ರನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.